Good morning. Welcome to Spain. Good morning. ಶುಭೋದಯ, ಗುಡ್ ಮಾರ್ನಿಂಗ್, ಬೋನಸ್ ದಿಯಾಸ್. ಸ್ಪೇನಲ್ಲಿ ಇವತ್ತು ನಮ್ಮ ಡೇನ ಸ್ಟಾರ್ಟ್ ಮಾಡ್ತಾ ಇದ್ವಿ. ಒಳ್ಳೆ ಸುಪ್ರಭಾತ ಕೇಳ್ಕೊಂಡು ಹಾಗೆ ಈ ಗ್ರನಾಡಾ ಸಿಟಿ ವ್ಯೂನ ನೋಡಿಕೊಂಡು ಚಿಟ್ಟು 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 ಅಂತ ಮಳೆ ಬರ್ತಾ ಇದೆ. ಒಳ್ಳೆ ವೈಬ್ ತಗೊಂಡು ಡೇನ ಸ್ಟಾರ್ಟ್ ಮಾಡ್ತಾ ಇದೀವಿ ಇವತ್ತು. ನಮ್ಮ ಸ್ಪೇನಿನ ರೋಡ್ ಟ್ರಿಪ್ನ ನಾವಿವತ್ತು ಗ್ರನಾಡಾಯಿಂದ ಸೆವಿಲಿಗೆ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಟೋಟಲ್ ಒಂದು 5 ಅವರ್ ಜರ್ನಿ ಇರುತ್ತೆ. ನೀರಿತ್ತೆ ಮಣ್ಣನೋ ಜಿಂದಗಿ ನಾ ಮಿಲೆಗಾ ದುಬಾರಾ ಫಿಲಮ್ ನೋಡಿದ್ದೀರಾ? ಆ ಫಿಲಮ್ ಥರ ಸ್ಪೇನಲ್ಲಿ ರೋಡ್ ಟ್ರಿಪ್ ಮಾಡೋದು ಒಂದು ಅದ್ಭುತ ಎಕ್ಸ್ಪೀರಿಯನ್ಸು. ಕಣ ತಿಂತಾರೆ ಯಾರಾದರೂ ಗೂಗಲ್ ಮ್ಯಾಪ್ ತಂಬ್ಕೊಂಬಂದ್ರೆ. ಸೊ ಬನ್ನಿ, ಸ್ಪೇನಲ್ಲಿ ನಮ್ಮ ರೋಡ್ ಟ್ರಿಪ್ ಸ್ಟಾರ್ಟ್ ಮಾಡೋಣ. ಜೈ ಆಂಜನೇಯ. ಬೆಳಗ್ಗೆನೇ ಎದ್ದು ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಸ್ಪೇನ್ನ ರೋಡ್ ಟ್ರಿಪ್ಗೆ ರೆಡಿಯಾಗಿದ್ದೀವಿ. ಬರೋಬ್ಬರಿ ಇವತ್ತು 7 ಅವರ್ ಜರ್ನಿ ಇದೆ. ಯಾಕಂದರೆ ಗೋಸ್ಟ್ ವಿಲೇಜು ಇನ್ನೂ ಏನೇನೋ ನೋಡ್ಕೊಂಡು ಹೋಗ್ತೀವಿ. ಎಕ್ಸೈಟೆಡ್ ಆಶಾ? ಗೋಸ್ಟ್ ವಿಲೇಜ್ ಆಗಿರ್ಬೋದು, ನ್ಯಾಚುರಲ್ ಫೆನಾಮಿನಾಸ್ ಆಗಿರ್ಬೋದು, ಹಳ್ಳಿಗಳಾಗಿರ್ಬೋದು, ತುಂಬಾ ಜಾಗನ ಕವರ್ ಮಾಡ್ಕೊಂಡು ಹೋಗ್ತೀವಿ. ಫುಲ್ ಎಕ್ಸೈಟ್ ಆಗಿದ್ದೀವಿ. ಬನ್ನಿ, ಜಿಂದಗಿ ನಾ ಮಿಲೆಗಾ ದುಬಾರಾ ಫಿಲಮ್ ನೋಡಿದ್ದೀರಾ? ಆ ಫಿಲಮ್ ಥರ ಸ್ಪೇನಲ್ಲಿ ರೋಡ್ ಟ್ರಿಪ್ ಮಾಡೋದು ಒಂದು ಅದ್ಭುತ ಎಕ್ಸ್ಪೀರಿಯೆನ್ಸು. ನಮ್ಮ ಕಣ್ಣಿಗೆ ಏನು ಕಾಣಿಸುತ್ತೋ ಅದನ್ನೇ ತೋರಿಸ್ಕೊಂಡು ನಿಮಗೂ ಕರ್ಕೊಂಡು ಹೋಗ್ತೀವಿ ಇಂಥ ಅದ್ಭುತ ಜಾಗದಲ್ಲಿ ಸ್ಪೇನಲ್ಲಿ. ಬಾಯ್ ಬಾಯ್ ಅಣ್ಣ. ಇವಾಗ ಗ್ರನಾಡಾಗೆ ಇಲ್ಲಿಂದ ಬಾಯ್. ಬಾಯ್. ನಾವು ಸ್ಪೇನ್ ಹಳ್ಳಿಗಳನ್ನ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀವಿ. ಆದರೆ ಇದೇ ಏಪ್ರಿಲ್ 21ನೇ ತಾರೀಕು ನಾವು ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟ್ ಟೂರ್ಸ್ ಕಡೆಯಿಂದ ಚೈನಾ ಗ್ರೂಪ್ ಟೂರ್ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವತಾರ್ ಮೌಂಟನ್ ಕರ್ಕೊಂಡು ಹೋಗ್ತೀವಿ, ಸ್ವರ್ಗದ ಬಾಗ್ಲಿ ಕರ್ಕೊಂಡು ಹೋಗ್ತೀವಿ, ಗ್ರೇಟ್ ವಾಲ್ ಆಫ್ ಚೈನಾ ಕರ್ಕೊಂಡು ಹೋಗ್ತೀವಿ, ಬೀಜಿಂಗ್ ಕರ್ಕೊಂಡು ಹೋಗ್ತೀವಿ, ಶಾಂಘೈ ಕರ್ಕೊಂಡು ಹೋಗ್ತೀವಿ, ಇನ್ನೂ ಅದ್ಭುತವಾದ ಜಾಗಗಳು ಕರ್ಕೊಂಡು ಹೋಗ್ತೀವಿ. ಈ ಕೆಳಗಡೆ ನಂಬರ್ಗೆ ಕಾಲ್ ಅಥವಾ ವಾಟ್ಸಾಪ್ ಮಾಡಿ ನಮ್ಮ ಫ್ಲೈಯಿಂಗ್ ಪಾಸ್ಪೋರ್ಟಿನ ಜೊತೆ ಮಾತಾಡಿ ಆದಷ್ಟು ಬೇಗ ನಿಮ್ಮ ಚೈನಾ ಗ್ರೂಪ್ನ ಬುಕ್ ಮಾಡ್ಕೊಳ್ಳಿ. ನೀವು ಬ್ಯಾಂಗ್ಳೂರ್ ಏರ್ಪೋರ್ಟ್ಗೆ ಬ್ಯಾಗ್ ತೊಗೊಂಡು ಬಂದರೆ ಸಾಕು, ನಾವು ನಿಮ್ಮನ್ನ ಚೈನಾ ಕರ್ಕೊಂಡು ಹೋಗಿ ಎಲ್ಲ ಅದ್ಭುತವಾದ ಜಾಗಗಳನ್ನ ತೋರಿಸಿ ಕರ್ಕೊಂಡು ಬರ್ತೀವಿ. ಸ್ಪೇನ್ನ ಹೈವೇಗಳಿಗೆ ಸ್ವಾಗತ ಸುಸ್ವಾಗತ. ಸ್ಪೇನ್ ಅಂತೂ ಅಷ್ಟೊಂದು ಡೆವಲಪ್ ಆಗಿರೋ ಕಂಟ್ರಿ ಇಲ್ದಲೇ ಇರ್ಬೋದು. ಸ್ವಿಟ್ಜರ್ಲ್ಯಾಂಡು, ಜರ್ಮನಿ, ಡೆನ್ಮಾರ್ಕು, ನೆದರ್ಲ್ಯಾಂಡ್ ಕಂಪೇರ್ ಮಾಡಿದ್ರೆ, ಆದರೆ ಸ್ಪೇನು ಕೂಡ ಯುರೋಪಿಯನ್ ಯೂನಿಯನ್ನಲ್ಲಿ ಒಂದು ಅದ್ಭುತವಾದ ರೋಲ್ ಪ್ಲೇ ಮಾಡುತ್ತೆ, ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಅದೇ ನೋಡ್ಕೊಂಡ್ರೆ ನಾವು ಯಾವುದೋ ಇವಾಗ ಮೇನ್ ಸಿಟಿಯಲ್ಲಿ ಇಲ್ಲ ಗುರು, ಬಾರ್ಸಿಲೋನಾ, ಮ್ಯಾಡ್ರಿಡ್ ಮೇನ್ ಸಿಟಿಗಳು. ಆ ಸಿಟಿಗಳು ಬಿಟ್ಟು ಹೊರಗಡೆ ಇದ್ದೀವಿ. ಗ್ರನಾಡಾ, ಮಲಾಗ ಅಂತ ಒಂದು ಹಳ್ಳಿಗಳ ಕಡೆ ಇದ್ದೀವಿ. ಅಂಥ ಹಳ್ಳಿಗಳಲ್ಲೂ ರೋಡ್ ಸಿಸ್ಟಮ್ ಏನು ಚೆನ್ನಾಗಿ ಮಾಡ್ಕೊಂಡವ್ರೆ ಅಂದರೆ ಅಪ್ರಿಷಿಯೇಟ್ ಮಾಡಬೇಕು ಈ ಸ್ಪೇನ್ ದೇಶದವ್ರನ್ನ. ಅದಕ್ಕೆ ಇದನ್ನು ಡೆವಲಪ್ಡ್ ಕಂಟ್ರಿಗಳಂತಲೂ ಹೇಳ್ಬೋದು. ಇಂಥ ದೇಶಗಳ್ನ ಲೇನ್ ಡಿಸಿಪ್ಲಿನ್ ಆಗಲಿ, ರೋಡ್ ಡಿಸಿಪ್ಲಿನ್ ಆಗಲಿ, ರೋಡ್ ಹೈವೇಗಳು ಎಷ್ಟು ಚೆನ್ನಾಗಿದೆ. ಟೋಲ್ ಅಂತೂ ಚೆನ್ನಾಗಿ ಕಿತ್ಕೋತಾರೆ ಇಲ್ಲಿ, ಅದು ಸೆಕೆಂಡ್ರಿ. ಯೂಶಲಿ ಸ್ಪೀಡ್ ಲಿಮಿಟ್ ಬಂದ್ಬಿಟ್ಟು 90 ಇರುತ್ತೆ ಇಲ್ಲಿ ಹೈವೇಗಳಲ್ಲಿ. ಕೆಲವೊಂದು ಕಡೆ 120 ಇದೆ, ಆದರೆ ಮೋಸ್ಟ್ ಆಫ್ ದ ಜಾಗಗಳಲ್ಲಿ 90 ಅಷ್ಟೇ ಸ್ಪೀಡ್ ಲಿಮಿಟ್ಟು. ಫುಟ್ಬಾಲ್ ಸ್ಟೇಡಿಯಂಗಳು ಎಷ್ಟಿದೆ ಗೊತ್ತಾ ಸ್ಪೇನಲ್ಲಿ? ಲೆಫ್ಟಲ್ಲಿ ಕಾಣಿಸ್ತಾ ಇದೆ ನೋಡಿ ಒಂದು ಫುಟ್ಬಾಲ್ ಸ್ಟೇಡಿಯಮ್ಮು. ನಮ್ಮ ಕಡೆ ಕ್ರಿಕೆಟ್ ಸ್ಟೇಡಿಯಂಗಳು ಇರ್ತಾವಲ್ಲ, ಅದ್ರ 10ರಷ್ಟು ಫುಟ್ಬಾಲ್ ಸ್ಟೇಡಿಯಂಗಳಿದೆ ಇವ್ರ ಹತ್ರ. ಒಂದು ಚಿಕ್ಕ ಚಿಕ್ಕ ಹಳ್ಳಿಗಳಲ್ಲೂ ಫುಟ್ಬಾಲ್ ಸ್ಟೇಡಿಯಮ್ಮು. ತುಂಬಾ ಪ್ರಾಮಿನೆನ್ಸ್ ಇರಿಗೆ ಫುಟ್ಬಾಲು. ಸ್ಪೇನು ಸಕ್ಕತ್ತಾಗಿ ಆಡ್ತಾರೆ ಫುಟ್ಬಾಲ್. ಯಾರಾದರೂ ಒಬ್ರು ಫೇಮಸ್ ಸ್ಪೇನ್ ಫುಟ್ಬಾಲರ್ ಹೆಸರನ್ನ ಕಮೆಂಟ್ ಸೆಕ್ಷನ್ ಮೆನ್ಷನ್ ಮಾಡಿ ಯಾರಾದರೂ. ನಾನು ತುಂಬ ಕಮ್ಮಿ ನೋಡೋದು ಫುಟ್ಬಾಲು. ಸೊ ಸ್ವಲ್ಪ ಪೆಟ್ರೋಲ್ ಕಮ್ಮಿ ಇರೋದ್ರಿಂದ ಇಲ್ಲಿ ಹಾಕ್ಸೋಣ ಅಂತ ಕಿರಣ್ ಹೇಳ್ದ. ಇವು ಯಾರೂ ಇಲ್ಲ ಗುರು ಇಲ್ಲಿ. ಹೆಂಗೆ ಏನು ಪ್ರೊಸೆಸ್ಸು ಇಲ್ಲಿ? 1.6 ಕಿರಣ ಪೆಟ್ರೋಲ್ ಡೀಸೆಲ್ ಇದು? ಪೆಟ್ರೋಲು. ಓಕೆ, ಬೆನ್ಝೈನ್ ಲೀಟರ್ ಅಮೌಂಟ್ ಅಂತ ಕೊಡ್ತಾ ಇತ್ತೆ. 1 ಲೀಟ್ರಿಗೆ 1.25 ಅಂದರೆ 10 ಲೀಟ್ರಿಗೆ 12 ಯೂರೋ, 25 ಯೂರೋ. 20 ಲೀಟ್ರ್ ಹಾಕ್ಸೋಣ. ಝೀರೋ ನೋಡಿ ಅದು ಯಾವುದೋ ಒಂದು ಕಾಮಿಡಿ ಇದೆ. ಪರವಾಗಿಲ್ಲ. ಆ್ಯಕ್ಚುಲಿ ಇಲ್ಲಿ ಏನಪ್ಪ ಅಂದರೆ ಯಾರೂ ಇಲ್ಲ, ಸರ್ವಿಸ್ ಯಾರೂ ಇಲ್ಲ. ಸೊ ಬರೀ ವೆಂಡಿಂಗ್ ಮಿಷನ್ಸ್ಗಳಿದ್ದಾವೆ, ಕಾಫಿ ಗಿಫಿ ಅಥವಾ ನೀರು ಬೇಕು ಅಂತ ಹೇಳಿದ್ರೆ. ಆಮೇಲೆ ಯಾವುದೊಂದು ಹಳ್ಳಿ ಅನ್ನೋಕ್ಕಿಂತ ಸಿಟಿ ಅನ್ಬೋದು. ಆ್ಯಕ್ಚುಲಿ ಇದು ಯಾವ ಸಿಟಿ ದೇವರೇ ಗೊತ್ತಿಲ್ಲ. ಆಯ್ತಾ ಚಿನ್ನ? 25 ಯೂರೋಗೆ ಪೆಟ್ರೋಲು. ಅಲ್ಲೆಲ್ಲ 150 ರೂಪಾಯಿ ಇತ್ತು 1 ಲೀಟ್ರ್ ಪೆಟ್ರೋಲ್ಗೆ. ಇಲ್ಲಿ 125 ರೂಪಾಯಿ ಇದೆ 1 ಲೀಟ್ರ್ ಪೆಟ್ರೋಲ್ಗೆ. ಅಂದರೆ ಅಲ್ಲಿ 150 ಯೂರೋ, 150 ರೂಪಾಯಿ ಇತ್ತು. ಅಂದರೆ ಆಲ್ಮೋಸ್ಟ್ 25 ರೂಪಾಯಿ ಕಮ್ಮಿ 1 ಲೀಟ್ರ್ ಪೆಟ್ರೋಲ್ಗೆ. ಅಂದರೆ ನಾವು ಹೋಗ್ತಾ ಬೇರೆ ರೀಸನ್ ಇನ್ನೂ ಕಮ್ಮಿ ಇರ್ಬೋದು ಕಿರಣ್, ಹೇಳೋಕ್ಕಾಗಲ್ಲ, ಗೊತ್ತಿಲ್ಲ ಅಷ್ಟೇ. ಓಕೆ. ಅದಕ್ಕೆ ನಾನು ಯಾವಾಗಲೂ ಸಿಟಿಯಿಂದ ಹೊರಗಡೆ ಬಂದ್ಬಿಟ್ಟು ಪೆಟ್ರೋಲ್ ಹಾಕ್ಸೋದು. ರೀಸನ್ ಇದಕ್ಕೆ, ಸಿಟಿಯಿಂದ ಹೊರಗಡೆ ತುಂಬ ಕಮ್ಮಿ ಇರುತ್ತೆ ಪೆಟ್ರೋಲು.
ಒಂದು ಕಾಫಿಗೆ ಆಗುತ್ತಲ್ವ ಚಿನ್ನು? 1 ಲೀಟ್ರಿಗೆ 25 ರೂಪಾಯಿ ಉಳಿಸಿದ್ವಿ ಚಿನ್ನು. 20 ಲೀಟ್ರಿಗೆ ಅಂದ್ರೆ ₹200. 10 ಲೀಟ್ರಿಗೆ ಆಲ್ಮೋಸ್ಟ್ 700 ರೂಪಾಯಿ ಉಳಿಸಿದೀನಿ ನಾನು. ಕಿರಣಂಗೆ 700 ರೂಪಾಯಿ ಆಗೋಷ್ಟು ಅಂತದ್ದು ಚಾಕ್ಲೇಟ್ ಅಂತ ಕೇಳಕ್ ಬಂದೆ, ಕಾಫಿ ಅಂತಿದ್ಯಾ? ಕಾಫಿ ಕೊಡ್ಸ್ಬೇಡ. ಒಂದು ಕಾಫಿ ದುಡ್ಡು ಅಲ್ವಾ? ಆಕ್ಚುಲಿ ಇಲ್ಲಿನ ಕಾಫಿ ದುಡ್ಡು ಚಿನ್ನು, ಇಲ್ಲಿನ ರೇಟ್ ಒಂದು ಕಾಫಿ ದುಡ್ಡು. ಬಟ್ ವಾಟ್ ಎವರ್. ಸೊ ಅನ್ಕೋತೀವಿ ಏನಪ್ಪಾ 200 ರೂಪಾಯಿ ಅಥವಾ 20 ರೂಪಾಯಿ ಅಥವಾ 20 ಸೆಂಟ್ ಬಗ್ಗೆ ಮಾತಾಡ್ತಿರ್ವಿ ಅಂತ. ಬಟ್ 20 ಸೆಂಟ್ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಂತ ಕೂತ್ಕೊಂಡ್ರೆ ಸಾವಿರಾರು ಕಿಲೋಮೀಟರ್ ಓಡಾಡ್ತೀವಿ. ಸೊ ಎಲ್ಲಿ ಸಾಧ್ಯ ಆಗುತ್ತೋ ಅಲ್ಲಿ ಸ್ವಲ್ಪ ಡಿಟೂರ್ ತಗೊಂಡ್ರೆ ನಮ್ಗೆ ದುಡ್ಡು ನಮ್ಗೆ ಮಿಕ್ಕತ್ತೆ. ವ್ಯವಸಾಯ ಏನಿದು? ಆಲೂಗೆಡ್ಡೆ, ಆಲೂಗೆಡ್ಡೆ, ಗೋಧಿ ಜಾಸ್ತಿ ಬೆಳಿತಾರೆ ಇವರು. ಭೂಮಿ ಕೆಳಗಡೆ ಬೆಳೆಯುವಂತ ಬೆಳೆಗಳು ಜಾಸ್ತಿ ಬೆಳೆಯೋದು. ವೆದರ್ ಸಪೋರ್ಟ್ ಮಾಡ್ಬೇಕಲ್ಲ ಎಲ್ಲ ಟೈಮಲ್ಲೂ. ಖುಷಿ ಆಗುತ್ತೆ ಗುರು ಇಂಥ ಹೈವೇಗಳಲ್ಲಿ ಓಡ್ಸಕ್ಕೆ. ಜೊತೆಗೆ ಆಕ್ಸಿಡೆಂಟ್ ಆಗಲ್ಲ, ಎಕಾನಮಿ, ಪೆಟ್ರೋಲ್ ಮಿಕ್ಕುತ್ತೆ. ಟೋಲಲ್ಲಿ ಏನು ದುಡ್ಡು ಕೊಡ್ತೀವಲ್ಲ ಆ ದುಡ್ಡನ್ನ ಪೆಟ್ರೋಲಲ್ಲಿ ಮಿಕ್ಕಿಸ್ತೀವಿ ನಾವು. ಸ್ಟ್ರೆಸ್ ಇರಲ್ಲ, ಆರಾಮಾಗಿ ಓಡಿಸ್ಬೋದು. 200, 250, 300 ಕಿಲೋಮೀಟರ್ ಎಲ್ಲ 2 ಅವರ್ 3 ಅವರಲ್ಲಿ ಓಡಿಸ್ಕೊಂಡು ಹೋಗ್ಬಿಡ್ಬೋದು. ಓಹೋ, ಅಲ್ಲೆಲ್ಲ ಆಲಿವ್ಸ್ ಬೆಳೆದಿರೋದು ಮುಂದೆ. ಫುಲ್ಲು ಬೆಟ್ಟ ಆಲಿವ್ಸ್ ಕವರ್ ಅದೆಲ್ಲ. ಬೆಳೆದವರ ಸಾಕತ್ ಕಾಸ್ಟ್ಲಿ ಆಲಿವ್ಸ್. ಇಲ್ಲಕ್ಕೆ ಫುಲ್ಲು ಚೆಲ್ಲಾಡ್ತಾರೆ ನಾವಪ್ಪ. ಅದೇ ಹಳ್ಳಿಗೆ ಹೋಗ್ತಿರೋದು ನಾವ್ ಇವಾಗ. ಆಲಿವ್ಸ್ ಬೆಳೆಯೋ ಹಳ್ಳಿಗೆ ಹೋಗ್ತಾ ಇರೋದು. ಈ ಕಾರಲ್ಲಿ ನಾನೇನು ಓಡಿಸೋದೇ ಬೇಕಾಗಿಲ್ಲ, ಅದೇ ಓಡುತ್ತೆ ಕಾರು. ಸೀರಿಯಸ್ ಆಗಿ ನೋಡು, ಎಷ್ಟು ಸ್ಪೀಡಲ್ಲಿ ಹೋಗ್ತಾ ಇದೆ? 120 ಸ್ಪೀಡಲ್ಲಿ ಹೋಗ್ತಾ ಇದೆ ಈಗ. ಬಿಕ್ರೆ ಮುಂದೆ ನೋಡು, ಅದೇ ಟರ್ನ್ ತಗೊಳುತ್ತೆ ಇವಾಗ. ಅದು ಇಲ್ಲೂ ತೋರಿಸು, 2 ಕಡೆ ತೋರಿಸ್ಬೇಕು. ಆಮೇಲೆ ಜನಗಳು ಇಲ್ಲ ಇಲ್ಲ ಅದಿದೆ ಆಫ್ ಆಗ್ಬಿಟ್ಟಿದ್ದೆ ನೋಡಿ. ಇವಾಗ ಅದೇ ಟರ್ನ್ ತಗೊಳುತ್ತೆ. ಟರ್ನ್ ತಗೊಳ್ಳೋ ಶಿಷ್ಯ ಗುರು ನಂಬಲ್ಲ. ಇಲ್ಲ ಅದು ಆಫ್ ಆಗ್ಬಿಟ್ಟಿದ್ದೆ ನಾನು. ಇಲ್ಲ ನೋಡಿಲಿ, ಇಲ್ಲಿ ನೋಡಿಲಿ ಇಲ್ಲಿ ತಗೊಳ್ತಾ ಇದೆ. ಹೆಂಗಿದೆ ನೋಡಿ ಅದು. ಇವಾಗ ನೋಡಿ, ಅಲ್ಲಿ ನೋಡಿ ಹಿಂಗೆ ಟರ್ನ್ ತಗೊಳುತ್ತೆ. ಅಲ್ಲಿ ನೋಡಲ್ಲಿ, ಇದು ನೋಡಿ ಇಲ್ಲಿ ಸ್ಟೇರಿಂಗು. ಆಕ್ಚುಲಿ ಇದೆಲ್ಲ ಬಂದ್ರೆ ಒಂದೇನ್ ಮಾಡುತ್ತೆ ಅಂತ ಹೇಳಿದ್ರೆ ಇದು ಲೇಜಿನೆಸ್ ಮಾಡಿಸ್ಬಿಡುತ್ತೆ. ಅದು ಓವರ್ ಕಾನ್ಫಿಡೆನ್ಸ್ ಆದ್ಮೇಲೆ ಒಳ್ಳೇದಲ್ಲ. ಆಕ್ಚುಲಿ ಇಟ್ಕೊಳ್ಳಪ್ಪ ಸ್ಟೇರಿಂಗ್. ಅಲ್ಲಿ ನೋಡಿ ಸ್ಟೇರಿಂಗ್ ಹೆಂಗ್ ಟರ್ನ್ ಆಗ್ತಾ ಇದೆ. ಇಟ್ಸ್ ನಾಟ್ ಎ ಗುಡ್ ಎಕ್ಸಾಂಪಲ್ ಅಲ್ವಾ? ಇಟ್ಸ್ ನಾಟ್ ಎ ಗುಡ್ ಎಕ್ಸಾಂಪಲ್. ಯಾರು ಆ ಥರ ಮಾಡಕ್ ಹೋಗ್ಬೇಡಿ. ಏನಿದ್ರು ಸ್ಟೇರಿಂಗ್ ಮೇಲೆ ಕೈ ಇಟ್ಕೊಳ್ಳೇಬೇಕು. ವೆಲ್ಕಮ್ ಟು ದ ಆಕ್ಚುಯಲ್ ಸ್ಪೇನ್. ನೀವು ನೋಡ್ತಾ ಇರೋದು ಇದು ನಿಜವಾದ ಸ್ಪೇನಿನ ಹಳ್ಳಿಗಳು. ಅಕ್ಕಪಕ್ಕ ಫುಲ್ಲು ಆಲಿವ್ಸ್ನ ಬೆಳೆದವ್ರೆ. ಆಲಿವ್ ಫಾರ್ಮ್ಸ್ ತುಂಬ ಇದೆ ಇಲ್ಲಿ. ಆಲಿವ್ ಫಾರ್ಮ್ಸ್, ಆಲಿವ್ ಎಣ್ಣೆ, ಆಲಿವ್ ಊಟಕ್ಕೆ, ಪೀಸಕ್ಕೆ ಎಲ್ಲ ಆಲಿವ್ ಆಯಿಲ್ ಹಾಕ್ತಾರೆ ಇವರು. ಎಂತ ಅದ್ಭುತವಾಗಿದೆ ನೋಡಿ ಫಾರ್ಮು. ಮೈಗೆ ಹಚ್ಕೋತಾರ? ಮೈಗೂ ಹಚ್ಕೊಬೋದು. ಆಲಿವ್ ಆಯಿಲು ತುಂಬಾ ಒಳ್ಳೇದು. ಆಕ್ಚುಲಿ ಹೇಳ್ಬೇಕು ಅಂದ್ರೆ ಈ ಪಾರ್ಟ್ ಆಫ್ ದ ಸ್ಪೇನ್ ಡೆಸರ್ಟ್, ಮರುಭೂಮಿ. ಈ ಮರುಭೂಮಿಲಿ ಕೂಡ ಎಷ್ಟು ಚೆನ್ನಾಗಿ ಆಲಿವ್ ಫಾರ್ಮ್ ನ ಮಾಡ್ಕೊಂಡಿದ್ದಾರೆ ಅಂದ್ರೆ 40% ಅವರು ಇಡೀ ಪ್ರಪಂಚಕ್ಕೆ ಎಕ್ಸ್ಪೋರ್ಟ್ ಮಾಡ್ತಾರೆ ಆಲಿವ್ಸ್ ನ ಇಲ್ಲಿಂದ. ಎಕರೆ ಗಟ್ಲೆ ಬೆಳೆದಿದ್ದಾರೆ ಕಣ ಆಲಿವ್ಸ್ ನ. ಬರೀ ಅದೇ, ಬೇರೆ ಏನು ಕಾಣಿಸ್ತಾ ಇಲ್ಲ. ಕ್ಯಾಕ್ಟಸ್ ಎಲ್ಲ ಏನು ಕಾಣಿಸ್ತಾನೆ ಇಲ್ಲ ಅಲ್ಲ. ನಮ್ ಕಡೆ ಹಂಗೆ ಕಾಫಿ ತೋಟ ತುಂಬಾನೇ ಫೇಮಸ್ ಚಿಕ್ಕಮಂಗ್ಳೂರಲ್ಲಿ. ಈ ಪಾರ್ಟ್ ಆಫ್ ದ ಆಂಡಲೂಸಿಯನ್ ರೀಜನ್ ಅಲ್ಲಿ ಆಲಿವ್ಸ್ ಬೆಳೆ ತುಂಬಾನೇ ಫೇಮಸ್. ವೆಲ್ಕಮ್ ಟು ಆಂಡಲೂಸಿಯಾ, ಆಲಿವ್ಸ್ನ ಸಾಮ್ರಾಜ್ಯ. ಇಲ್ಲಿರೋರೆಲ್ಲ ಕೋಟ್ಯಾಧಿಪತಿಗಳು ಆಲಿವ್ಸ್ ಬೆಳ್ಕೊಂಡವ್ರೆ. ಜೊತೆಗೆ ಬೇರೇನು ವ್ಯವಸಾಯ ಮಾಡೋರೆ ಚೆನ್ನಾಗಿ. ಆಲಿವ್ಸ್ ಒಂದೇ ಬೆಳೆದಿಲ್ಲ. ನಾವ್ ಅನ್ಕೋತೀವಿ ಬೆಟ್ಟ ಗುಡ್ಡದಲ್ಲಿ ಏನಪ್ಪಾ ಮಾಡಕ್ ಸಾಧ್ಯ ಅಂತ. ನೋಡಿ ಒಂದು ಎಕ್ಸಾಂಪಲ್, ಬೆಟ್ಟನೂ ಬಿಟ್ಟಿಲ್ಲ. ನೀವೇ ನೋಡ್ತಾ ಇದ್ರ ಫುಲ್ ಬೆಟ್ಟನ. ನಮ್ ಕಡೆ ಹಂಗೆ ನಾವು ಟೀ ಬೆಳಿತೀವಲ್ಲ, ಇಲ್ಲಿ ಆಲಿವ್ಸ್ ಬೆಳಿದ್ದಾರೆ. ಕೇಳ ನೋಡು ಮುಂದೆ. ನಿಜ ನಿಧಾನ. ಹೆಂಗ್ ಚಿನ್ನು ಬದಲಾಡ್ತಾವೆ ಆಲಿವ್ಗಳು ಅಲ್ವಾ? ಅದಕ್ಕೆ ಅವರು ಪಿಜ್ಜಾ ಮೇಲೆ, ಯಂತ್ರ ಮೇಲೆ ಎಲ್ಲ ಸಿಗುತ್ತೆ, ಎಲ್ಲಾದ್ರ ಮೇಲೂ ಆಲಿವ್ಗಳು ಹಾಕ್ಬಿಡ್ತಾರೆ. ಚೆನ್ನಾಗಿ ಮಾಡ್ಕೊಂಡವ್ರೆ. ನೀರಿನ ಸಿಸ್ಟಮ್, ನೀರು ಚೆನ್ನಾಗಿದೆ ಅನ್ಸುತ್ತೆ ಇವ್ರಿಗೆ. ಇದಕ್ಕೆ ನೀರು ಬೇಕಾ ಆಲಿವ್ಸ್ಗೆ? ಆಬ್ವಿಯಸ್ಲಿ. ಸೊ ಆಲಿವ್ಸ್ ಹತ್ರದಿಂದ ತೋರಿಸ್ತೀನಿ ನೋಡಿ. ಕಲರ್ ಡಿಫ್ರೆಂಟ್ ಆಕ್ಚುಲಿ ಇದೆ. ಅದು ರೆಡ್, ಇನ್ನ ಗ್ರೇಪ್ಸ್ ತರ ಇದೆ ಕಿರಣ. ಸೇಮು ಅಲ್ವಾ? ಸಾಫ್ಟ್ ಇದೆ, ಗ್ರೇಪ್ಸ್ ತರ ಇದೆ. ನಾವು ನೋಡಿದ ಗ್ರೀನ್ ಆಲಿವ್ಸ್. ಹುಳಿ ಕಿರಣ ತಿಂತಾರೆ ಯಾರಾದ್ರು? ನಾನು ದ್ರಾಕ್ಷಿ ತರ ಇತ್ತಲ್ಲ ಅಂತ ತಿನ್ಬಿಟ್ಟೆ, ಹುಳಿ. ಸೊ ಆಲಿವ್ಸ್ ಮರ ಹಿಂಗಿರುತ್ತಪ್ಪ ನೋಡಿ. ಹಿಂಗಲ್ಲ, ಎಷ್ಟು ಬೆಳ್ಕೊಂಡವ್ರು. ಹಿಂಗೆ ಹೋದ್ರೆ ಹೋಗ್ತಾನೇ ಇರ್ಬೋದು. ಬೆಟ್ಟ ಅಂತ ತಗೊಂಡ್ಬಿಟ್ಟವ್ರೆ. ಬೆಟ್ಟ ಅಂತ ತಗೊಂಡು ಚೆನ್ನಾಗಿ ಬೆಳ್ಕೊಂಬಿಟ್ಟವ್ರೆ. ಇಲ್ಲಿ ಚಿನ್ನು ಹಿಂಗೆ ಹಿಂಗೆ ಕಾಣುತ್ತೆ ನೋಡು. ಫುಲ್ ಬೆಟ್ಟದ ಮೇಲೆ ಎಲ್ಲ ಕಡೆ ಬೆಳೆದವ್ರೆ.
ಅಲ್ಲ ಡಿಸ್ಟೆನ್ಸ್ ನೋಡಿದೆ, ಅಬ್ಸರ್ವ್ ಮಾಡಿದ್ಯಾ? ಪಕ್ಕ ಬೆಳೆಸಿಲ್ಲ ಇವರು, ಮಾವಿನ ಮರ ಥರ ಸ್ವಲ್ಪ ತುಂಬ ದೂರ ಇದೆ ಡಿಸ್ಟೆನ್ಸ್ ಇದಕ್ಕೆ ಬೆಳೆಸೋಕ್ಕೆ. ಚೆನ್ನಾಗಿ ಬಿಟ್ಟವ ಆಶಾ ಆಲಿವ್ಸು. ಅಲ್ಲ ಹ್ಞೂ, ಇವ್ರೇನು ಕಿತ್ತಲ್ವಾ ಅಪ್ಪ, ಸುಮ್ಮನೆ ಬಿಟ್ಟೋಗ್ಬಿಟ್ಟವ್ರೆ. ನಮ್ಮ ಕಡೆ ಹೆಂಗೆ ಕಾಫಿ ಎಸ್ಟೇಟು, ಟೀ ಎಸ್ಟೇಟ್ ಇರ್ತಾವಲ್ಲ, ಆ ಥರ ಇವ್ರಿಗೆ ಇಲ್ಲಿ ಆಲಿವ್ ಎಸ್ಟೇಟ್ ಅಂತಾರೆ ಇದನ್ನು. ಇಲ್ಲೆಲ್ಲ ಫಾರ್ಮ್ ಹೌಸ್ ಮಾಡ್ಕೊಂಡವರು, ಒಂದೊಂದು ಮನೆ ಇಟ್ಕೊಂಡು ಚೆನ್ನಾಗಿ ನೀರ್ಗಿರೆಲ್ಲ ಬರ್ತವೆ, ಆಲಿವ್ ಎಸ್ಟೇಟ್ ಥರ ಮಾಡ್ಕೊಂಡವ್ರೆ. ಆಲಿವ್ಸ್ 1-2 ಮರಗಳನ್ನ ಮಾತ್ರ ನೋಡಿದೆ ನಾನು, ಇಷ್ಟೊಂದು ಒಂದು ತೋಟ ನೋಡಿದ್ದು ಫಸ್ಟ್ ಟೈಮು ಅಲ್ವಾ. ಯಾರಿಗಾರು ಆಲಿವ್ ಗಿಡ ಬಗ್ಗೆ ಗೊತ್ತಿದ್ರೆ, ಮರದ ಬಗ್ಗೆ ಗೊತ್ತಿದ್ರೆ ಹೇಳಿ. ಬಿಕಾಸ್ ನಮ್ಮ ಕಡೆ ತೆಂಗು ಏನೇ ಒಂದು ಹಾಕಿದ್ರು ಅದು ಗೊಬ್ಬರ ಹಾಕ್ತಾ ಇರಬೇಕು, ನೀರು ಹಾಕ್ತಾ ಇರಬೇಕು, ನೋಡ್ಕೋತಾ ಇರಬೇಕು. ಇದು ಮರದ ಥರ ಹಾಕ್ಬಿಟ್ಬಿಟ್ಟವ್ರೆ, ಒಂಚೂರು ಗೊಬ್ಬರ ಹಾಕಿಲ್ಲ, ಏನೂ ಹಾಕಿಲ್ಲ, ಸುಮ್ಮನೆ ಬಿಟ್ಬಿಟ್ಟವ್ರೆ. ಅದು ಪಾಡಿಗೆ ಅದು ಆಗೋಗಿದೆ. ಅದು ಹೆಂಗೆ ಅಂತ ನನಗೆ ಗೊತ್ತಿಲ್ಲ. ಒಂದೊಂದು ದೇಶದಲ್ಲೂ ಬಂದಾಗ ಅವ್ರವ್ರು ಏನು ವ್ಯವಸಾಯ ಮಾಡ್ತಾರೆ ಅದನ್ನ ನೋಡಿ ತುಂಬಾ ಖುಷಿ ಆಗುತ್ತೆ. ನನಗಿರೋದೇನಂದ್ರೆ ಯಾರು ಕಾಣಿಸ್ತಲ್ಲ ಕಣ ಕೆಲಸ ಮಾಡೋರು, ಅದೇ ಬಿಟ್ಟು ಹೋಗ್ಬಿಟ್ಟವ್ರು ಅಷ್ಟೇ. ಇಲ್ಲಿ ನೋಡಿ, ಅಲ್ಲಿ ಮೇಲ್ಗಡೆ ಬೆಟ್ಟದ ಮೇಲ್ಗಡೆ ಎಲ್ಲ ಬೆಳ್ಕೊಂಬಿಟ್ಟವ್ರಿಗೂ ಎಲ್ಲೆಲ್ಲಿ ಜಾಗ ಸಿಗುತ್ತೋ ಎಲ್ಗಡೆ ಎಲ್ಲ ಕಡೆ. ಸುಮ್ಮನೆ ರ್ಯಾಂಡಮ್ ಆಗಿ ಬೆಳೆದಿರಲ್ಲ, ತಗೊಂಡಿರ್ತಾರೆ. ಆಬ್ವಿಯಸ್ಲಿ ಅವ್ರವ್ರ ಜಾಗ ಇದೆ, ಲೆಕ್ಕ ಇದೆ ನೋಡಿ. ಅಲ್ಲಿ ಮೇಲ್ಗಡೆವರೆಗೂ ಅವ್ರ ಜಾಗ ಇರ್ಬೇಕೇನೋ, ಅಲ್ಲಿವರೆಗೂ ಬೆಳ್ಕೊಂಡವ್ರೆ. ಅದ್ರ ಮೇಲ್ಗಡೆ ಕಾಡು ಹೆಂಗೆ ಬಿದ್ದು ಒದ್ಲಾಡ್ತಾವ್ ನೋಡಿ. ಒಂದು ಜಾರ್ ಆಲಿವ್ ಆಯಿಲ್ ಬಂದ್ಬಿಟ್ಟು, ಆಲಿವ್ ಬಂದ್ಬಿಟ್ಟು 500-600 ರೂಪಾಯಿ. ಇದ್ಲೇ ಒಂದು 10 ಜಾರ್ ಬಿದ್ದು ಒದ್ಲಾಡ್ತಾವ್ ಗುರು. ನಮ್ಮ ಮಾವಿನ ತೋಟದಲ್ಲೂ ಮಾವೆಲ್ಲ ಬಿದ್ದು ಒದ್ದಾಡ್ತಾ ಇರ್ತಪ್ಪ. ಅದು ಇದು ಏನಪ್ಪ ನನ್ಗೆ ಗೊತ್ತಿಲ್ಲ. ನೋಡು, ಹಾರ್ವೆಸ್ಟ್ ಮಾಡಿದಾರೋ ಇಲ್ಲ ಹೆಂಗೋ. ನಮ್ಮ ಕರ್ನಾಟಕದಲ್ಲಿ ಎಂತಕ್ಕೆ ಆಲಿವ್ಸ್ ಜಾಸ್ತಿ ಬೆಳೆಯಲ್ಲ? ಯಾರಾದರೂ ರೈತರಿದ್ರೆ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ, ನಾವೆಂತಕ್ಕೆ ಇದು ಆಲಿವ್ ಗಿಡ ಬೆಳೆಯಲ್ಲ ಅಂತ. ಯಾಕೆ ಗೊತ್ತಾ, ನನ್ನ ರೀಸನ್ ಅಂತ ಹೇಳ್ಬೋದು. ಅಂದರೆ ಇದು ಬೆಳೆಯೋದು ಮೆಡಿಟೇರಿಯನ್ ರೀಜನಲ್ಲಿ, ಅಂದರೆ ಬೆಟ್ಟ ಇರಬೇಕು, ಇವುಗಳಿಗೆ ಸ್ವಲ್ಪ ಸಮುದ್ರ ಇರಬೇಕು, ಆ ರೀಜನಲ್ಲಿ ಜಾಸ್ತಿ ಆಲಿವ್ಸ್ನ ಬೆಳೀತಾರೆ. ಓಕೆ, ಯಾರಾದರೂ ರೈತರಿದ್ರೆ ಮೆನ್ಷನ್ ಮಾಡಿ, ನಮ್ಮಲ್ಲಿ ಇದಕ್ಕೆ ಆಲಿವ್ನ ಗಿಡನ ಬೆಳೆಯಲ್ಲ ಅಂತ ಗೊತ್ತಾಗುತ್ತೆ ನನಗಂತೂ ಗೊತ್ತಿಲ್ಲ. ನಾವೀಗ ತುಂಬ ರಿಸರ್ಚ್ ಮಾಡಿ ನಾನ್ ಟೂರಿಸ್ಟ್ ಜಾಗಕ್ಕೆ ರೈತರ ಹಳ್ಳಿಗಳಿಗೆ ಹೋಗ್ತಾ ಇದ್ದೀವಿ. ಸ್ಪೇನಿನ ರೈತರು ನೋಡಬೇಕಲ್ಲ. ಆ್ಯಕ್ಚುಲಿ ನಾನು ರೈತರು ಮಾತಾಡ್ಸೋಣ ಅಂದ್ಕೊಂಡೆ, ಒಬ್ಬರು ರೈತರು ಕಾಣಿಸ್ತಾರ ಗುರು. ಅದು ಎಲ್ಲೋಗೋರೋ ಏನೋ ಗೊತ್ತಿಲ್ಲ. ರೈತರನ್ನ ಹೋಗ್ಬಿಟ್ಟು ಮಾತಾಡ್ಸ್ಕೊಂಬರೋಣ ಅಂತ ನಮ್ಮ ಕಾರ್ ಅಲ್ಲಿದೆ ನೋಡಿ. ಹೋಗೋಣ ಬನ್ನಿ, ರೈತರು ಹಳ್ಳಿಗೆ ಹೋಗೋಣ, ಹಳ್ಳಿಗಳಿಗೆ, ಸ್ಪೇನಿನ ಹಳ್ಳಿಗಳಿಗೆ. ಮಾಡ್ತಾ ಇದ್ದಾರೆ ನೋಡಿ, ಇದು ಹಾರ್ವೆಸ್ಟಿಂಗ್ ಮಿಷಿನ್ ಅಂತ ಅನ್ಸುತ್ತೆ. ಎಷ್ಟೊಂದು ಕಡೆ ನೋಡಿ ತೋಟದಲ್ಲಿ ನಿಲ್ಸ್ಕೊಂಡಿದ್ರು ಅವರು ಮಿಷಿನ್ಗಳನ್ನ. ಹೋಗ್ತಾವ್ರೆ ಇವಾಗ ಅನ್ಸುತ್ತಲ್ಲ, ಹಾರ್ವೆಸ್ಟಿಂಗ್ ಹೋಯ್ತಾರ ಅನ್ಸುತ್ತೆ ಅವರು. ಕಿರಣ್, ಆಕ್ಚುಲಿ ನನ್ನ ಪ್ರಕಾರ ನಾನು ಗ್ರೀನ್ ಆಲಿವ್ಸ್ ನೋಡೇ ಇಲ್ಲ, ಅದು ಡ್ರೈ ಅಂದ್ಮೇಲೆ ಗ್ರೀನ್ ಆಗುತ್ತಾ ಅಂತ. ಇಲ್ಲೆಲ್ಲ ಒಳ್ಳೆ ದ್ರಾಕ್ಷಿ ತರ ಕಾಣಿಸ್ತಾ ಇದೆ. ಬೆಟ್ಟ ಮೇಲೆ ಬೆಳ್ಕೊಂಡು ಹೋಗ್ಬಿಟ್ಟವ್ರೆ. ಟಿಪಿಕಲ್ ಸ್ಪೇನಿನ ಹಳ್ಳಿ. ಎಲ್ಲೋ ಮೂಲೆಯಲ್ಲಿ ಅಲ್ಲೊಂದು ಇರೋದು ಮನೆ, ದೊಡ್ಡ ಮನೆ. ಆದ್ರೆ ಚಿಕ್ಕ ಮನೆ ಏನು ಕಟ್ಸ್ಕೊಂಡಿಲ್ಲ ಇವರು. ಕಿರಣ ಫುಲ್ ಲೋಕಲ್ ಫಾರ್ಮರ್ಸ್. ಕಿರಣ, ಮುಂದೆ ನೋಡ್ತಾರ ನೀನು, ಯಾಕೆ ನಮ್ಮ ಊರಿಗೆ ಬಂದ್ರಿ ಇವರು ಅಂತ. ಸ್ಪೇನಿನ ಯಾವುದೋ ಲೋಕಲ್ ಹಳ್ಳಿ ಪೆಟ್ರೋಲ್ ಬಂಕ್ಗೆ ಬಂದು ನಿಲ್ಸಿದ್ವಿ. ಯಾಕಂದರೆ ನಮ್ಮ ಹತ್ರ ನೀರಿರಲಿಲ್ಲ, ನೀರು ತಗೊಳ್ಳೋಣ ಅಂತ. ಇಲ್ಲಿ ನೀರು ಸಿಗುತ್ತೋ ಇಲ್ವೋ ಅಂತಲೂ ಗೊತ್ತಿಲ್ಲ. ಚಿನ್ನ ಕಾಫಿ ಸಿಕ್ಕರೆ ಕಾಫಿ ತಗೊಳ್ಳೋಣ. ಮಿಷಿನ್ ಕಾಫಿ ಇದೆ, ಇದೆಯಾ? ಮಿಷಿನ್ ಕಾಫಿ ಹೊರಗಡೆ ಇದೆ, ಗೊತ್ತಿಲ್ಲ. ಇವಾಗ ಹಳ್ಳಿಗೆ ಹೋಗ್ತಾ ಇದೀವಿ, ಬಾಮನ್ನ ಚೆನ್ನಾಗಿರುತ್ತೆ. ಅಥೆಂಟಿಕ್ ಕಾಫಿ ಸಿಗುತ್ತಾ? ಓಲಾ, buenos días. ಹಲೋ ಅಣ್ಣ, ಕೂತ್ಕೊಂಡ್ಬಿಟ್ಟವ್ರೆ. ಸೂಪರ್ ಮಾರ್ಕೆಟ್ ಯಾವುದು? ಹಲೋ, ಮೆಕ್ಯಾನಿಕ್ ಅಂಗಡಿ ಕಿರಣ ಇದು. ಹೌದಾ? ನೀರು ಅಲ್ಲಿದೆ ನೋಡು. ಓ, ಎಲ್ಲ ಆಲ್ ಇನ್ ಒನ್. ಚಿಪ್ಸು, ಅಳು ಮುಳು, ಕಸ ಕಡ್ಡಿ ಇದೆಲ್ಲ ಎಲ್ಲ ಐತೆ. ಪ್ಯಾನ್ ಗೀನ್ ಎಲ್ಲ ಮೋಸ್ಟ್ಲಿ ಹಳ್ಳಿಯವರೆಲ್ಲ ಬಂದು ಇಲ್ಲೇ ತೊಗೊಂಡು ಹೋಗ್ತಾರೇನೋ. ಚಿನ್ನ ಡಬ್ಬಗಳು ನೋಡಿ, ನಮ್ಮ ಕಡೆ ಹೆಂಗೆ ಬೋಟಿನ ಡಬ್ಬ ಇಟ್ಟಿರ್ತಲ್ಲ ಸೇಮು. ಮೋಸ್ಟ್ಲಿ ಹಳ್ಳಿಯವರೆಲ್ಲ ಇಲ್ಲೇ ಬಂದು ತೊಗೊಂಡು ಹೋಗ್ತಾರೆ ಅಷ್ಟೇ ಎಲ್ಲ ಅಲ್ವಾ? ಹಾಂ, ಅದೇ ಬರೀ ಗಾಡಿಗಳದೇ ಐತೆ. ಚೆನ್ನಾಗೈತೆ ಅಂಗಡಿ, ಒಂಥರ ಪುಟಾಣಿ. ಎಲ್ಲೋ ಫ್ರಮ್ ಔಟ್ ಆಫ್ ನೋವೇರ್. ಗಾಡಿಗಳಿಗೆ ಬೇಕಾಗಿರೋದ್ರಿಂದ, ಇಂಜಿನ್ಗಳಿಗೆ ಬೇಕಾಗಿರೋದ್ರಿಂದ ಮೋಸ್ಟ್ಲಿ ಹೆವಿ ಮಿಷಿನರೀಸ್ ಅಲ್ವಾ? ಹೆವಿ ಮಿಷಿನರೀಸ್ ಬೇಕಾಗಿರೋದೆಲ್ಲ ಸಿಗುತ್ತೆ ಅಷ್ಟೇ ಇಲ್ಲಿ. ಏನು ನಗ್ತಾ ಇರ್ತಾರಲ್ಲ ಮಾತ್ರ. ಕಾಫಿ ಬೇಕು ಅಂತಿದ್ದೆ ನೀನು. ಅಲ್ಲಾದ ಹಳ್ಳಿ ಬಾಚಿನು ನೀವೋಣ, ಹಳ್ಳಿಗೆ ಹೋಗೋಣ. ಯಾವುದೋ ಒಂದು ಕ್ಯಾಸಲ್ ಮೇಲೆ, ಬೆಟ್ಟದ ಮೇಲ್ಗಡೆ ಒಂದು ಕ್ಯಾಸಲ್ ಕಟ್ಕೊಂಡವ್ರೆ. ರಾಜ ಇದ್ನೇನೋ ಅಲ್ಲಿ. ಚರ್ಚ್ ಅನ್ಸುತ್ತೆ. ಚರ್ಚ್ ಇವಾಗಿನ ಚರ್ಚು. ಅವಾಗ ಇದು ಕ್ಯಾಸಲ್ ಅಲ್ಲ, ಮಾಸ್ಕ್. ಓ, ಮುಸ್ಲಿಂ ರೂಲಲ್ಲಿ. ಹೌದು. ಯಾವುದೋ ಮೂಲೆ, ಸ್ಪೇನಿನ ಯಾವುದೋ ಮೂಲೆಗೆ ಬಂದಿದೀವಿ ಗುರು. ಮ್ಯಾಪಲ್ಲೂ ಸಿಗಲ್ಲ ಈ ಹಳ್ಳಿ. ಮಾಂಟೆಫಿರೋ ಅಂತ ಹಳ್ಳಿ ಹೆಸರು. ಮಾಂಟೆಫಿರೋ ಹಳ್ಳಿಗೆ ಸ್ವಾಗತ.
ಹಳ್ಳಿಗೆ ಸ್ವಾಗತ ಸುಸ್ವಾಗತ. ಇದನ್ನ ನ್ಯಾಷನಲ್ ಜಿಯೋಗ್ರಫಿಕ್ ಹಳ್ಳಿ ಅಂತಾರೆ, ಮಾಂಟೆಫ್ರಿಯೋ ಅಂತ. ಯಾಕಂದರೆ ನ್ಯಾಷನಲ್ ಜಿಯೋಗ್ರಫಿಕ್ ಚಾನಲ್ ಅವ್ರು ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಒಳ್ಳೆ ಜಾಗ ಅಂತ ಹೇಳೋರು ಇದನ್ನು. ಯಾಕೆ ಗೊತ್ತಾ, ಬನ್ನಿ ತೋರಿಸ್ತೀನಿ. ಲುಕ್ ದೇರ್, ಹೆಂಗಿದೆ ವ್ಯೂ ಅಂತ. ಸೂಪರ್, ಮೈಂಡ್ ಬ್ಲೋಯಿಂಗ್. ನನಗೆ ಇದು ಟರ್ಕಿಯಲ್ಲಿ ಉಶಿಟಾ ಕ್ಯಾಸಲ್ ಅಂತ ಇದೆ ಗೊತ್ತಾ, ಉಶಿಟಾ ಹಳ್ಳಿ. ಫಸ್ಟ್ ಗ್ಲಾನ್ಸಲ್ಲಿ ಹಿಂಗೇನು ಕಾಣಿಸ್ತದೆ ಕಿರಣ, ಒಂದು ಬೆಟ್ಟ ಕಾಣಿಸ್ತಾ ಇದೆ ಅಲ್ವಾ, ಆ ಬೆಟ್ಟದ ಕೆಳಗಡೆ ಮಾಡ್ಕೊಂಡ್ರೆ ಹಳ್ಳಿನೇ ಈ ಮಾಂಟೆಫಿಯರೋ ಹಳ್ಳಿ. ಬೆಟ್ಟನೂ ಬಿಟ್ಟಿಲ್ಲ ಅವರು, ಲೈಕ್ ಏನೋ ಒಂದು ಬಂದು ಶೇಡ್ ತರ ಆಗಿದೆ ಬೆಟ್ಟ, ಆಮೇಲೆ ಫುಲ್ ಹಿಂಗ್ ಬೆಳ್ಕೊಂಡು ಹೋಗಿದೆ ಹಳ್ಳಿ ನೋಡು. ಓ, ಹಿಂಗೆ ಬೆಳೆದು ಬಿಟ್ಟಿದ್ದಾರೆ ಫುಲ್ಲು. ನಾವು ಅನ್ಕೋತೀವಿ ಒಂದು ಚಿಕ್ಕ ಹಳ್ಳಿಗೆ ಎಷ್ಟಿಷ್ಟು ಇದೆ ಗೊತ್ತಾ. ಇದು ಮೂರಿಷ್ ಅಂತ ಇರ್ತಾರಲ್ಲ ಮುಸ್ಲಿಮ್ಸ್ ಅವರು, ಅವ್ರು ಬಂದಾಗ ಇದು ಮುಸ್ಲಿಂ ಹಳ್ಳಿ ಆಗಿತ್ತು. ಆ ಮುಸ್ಲಿಂ ಹಳ್ಳಿ ಆದಾಗ ಅಲ್ಲಿ ಮಾಸ್ಕ್ ಮಾಡ್ಕೊಂಡಿದ್ರು. ಅದಾದಮೇಲೆ ಕ್ರಿಶ್ಚಿಯನ್ಸ್ ಅವ್ರು ಬಂದಾದಮೇಲೆ ಇದನ್ನು ಹಳ್ಳಿನ ಮಾಸ್ಕ್ ಗಿಸ್ನೆಲ್ಲ ಕೆಡವಾಕ್ಬಿಟ್ಟು ಅಲ್ಲಿ ಕೆಥೆಡ್ರಲ್ ಮಾಡ್ಕೊಂಡವ್ರೆ, ಮೊನೆಸ್ಟ್ರಿ. ಅದು ಕೆಥೆಡ್ರಲ್ ಇವಾಗ ಚರ್ಚು. ಆಮೇಲೆ ಇವರೆಲ್ಲ ಇರೋರು ಮುಸ್ಲಿಮ್ಸ್ ಇದ್ದವರೆಲ್ಲ 90% ಎಲ್ಲ ಕ್ರಿಶ್ಚಿಯನ್ಸ್ ಕನ್ವರ್ಟ್ ಆಗಿಬಿಟ್ಟಿದ್ದಾರೆ ಈಗ. ನೋಡು, ಮಿರಾದವ್ರು ನ್ಯಾಷನಲ್ ಜಿಯೋಗ್ರಫಿಕ್ಕು, ಇದು ನ್ಯಾಷನಲ್ ಜಿಯೋಗ್ರಫಿಕ್ ಅವ್ರದ್ದು. ಮಿರಾದರ್ ಅಂದರೆ ವ್ಯೂ ಪಾಯಿಂಟ್ ಅಂತ ಹೆಸರು, ವ್ಯೂ ಪಾಯಿಂಟ್ ಅಂತ. ಸೊ ನ್ಯಾಷನಲ್ ಜಿಯೋಗ್ರಫಿಕ್ ಅವ್ರದ್ದು ವ್ಯೂ ಪಾಯಿಂಟ್ ಅಂತ ಇದೆ. ಈ ಪುಟಾಣಿ ಹಳ್ಳಿಯಲ್ಲಿ ಇವ್ರು ಏನು ಮಾಡ್ತಾಯಿದ್ದಾರೆ ಅಂತ ನೀವು ಯೋಚಿಸ್ತಾ ಇದ್ದೀರಾ? ಇಲ್ಲಿರೋರೆಲ್ಲ ಕೋಟ್ಯಾಧಿಪತಿಗಳು, ಯಾಕಂದರೆ ಇವ್ರಿಗೆ ಎಕರೆಗಳ ಗತೆ ಆಲಿವ್ಸ್ ಲ್ಯಾಂಡ್ ಇದೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ ಅಕ್ಕಪಕ್ಕ ಎಲ್ಲ ಈ ಹಳ್ಳಿಯವ್ರದ್ದೇ ಎಕರೆಗಳ ಗತೆ ಆಲಿವ್ ಲ್ಯಾಂಡ್ ಇದೆ ಇವ್ರಿಗೆ. ಒಂದೊಂದಲ್ಲ, ನಮ್ಮ ಕಡೆ ಕಾಫಿ ಎಸ್ಟೇಟು ಟೀ ಎಸ್ಟೇಟ್ ಅಂತೀವಲ್ಲ, ಆ ಥರ ಎಕರೆ ಅಂದರೆ ಲೆಕ್ಕ ಹಾಕಿ ಎಷ್ಟು ಲಕ್ಷ ಎಷ್ಟು ಕೋಟಿಗಳಿರ್ಬೋದು ಅಂತ ಇವ್ರಿಗೆ ದುಡ್ಡು. ಇಲ್ಲಿರೋರು ನೋಡ್ತಿರೋರೆಲ್ಲ ನೀವು ಅಂಥವ್ರೆ. ಯಂಗ್ಸ್ಟರ್ಸ್ ಇರೋಲ್ಲ ಜಾಸ್ತಿ, ಸಿಟಿಗಳಿಗೆ ಹೋಗ್ಬಿಡ್ತಾರೆ. ಇಲ್ಲಿರೋರೆಲ್ಲ ಮೋಸ್ಟ್ ಆಫ್ ದೆಮ್ ಬಂದ್ಬಿಟ್ಟು ವಯಸ್ಸಾದವರು ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಳ್ಳಿಗಳ್ನ. ಒನ್ ಆಫ್ ದ ಐತಿಹಾಸಿಕ ಜಾಗ ಇದು. ಬೋರ್ಡ್ ಹೊಡ್ಕೊಂಡು ಬಂದ್ವಿ. ಎಂತಕ್ಕೆ ಅಂದರೆ ಇದು ಮಾಸ್ಕ್. ಆ್ಯಕ್ಚುಲಿ ಮುಸ್ಲಿಂ ರಾಜ್ಯ ಎಂಡಾದಾಗ 1453ರಲ್ಲಿ ಫಸ್ಟು ಚರ್ಚು ಮುಸ್ಲಿಂ ಮಸೀದಿನ ಕೆಡವಾಕ್ಬಿಟ್ಟು ಕಟ್ಟಿದ್ದು. ನಾನು ಅಕ್ಕಪಕ್ಕ ಎಲ್ಲ ತೋರಿಸ್ತೀನಿ ಬನ್ನಿ. ಎಲ್ಲ ನಿಮಗೆ ಅರಬಿಕ್ ಅವರೇ ಇದ್ದಾರೆ ಇಲ್ಲಿ. ಮೋಸ್ಟ್ಲಿ ಅರಬಿಕ್ ಇನ್ಫ್ಲೂಯೆನ್ಸ್ ಆಗಿದ್ದು ಹಳ್ಳಿ ಇದೇ ಇರಬೇಕು. ಈ ಜಾಗ, ಈ ಚರ್ಚ್ ಎಂತಕ್ಕಪ್ಪ ಇಂಪಾರ್ಟೆಂಟ್ ಆದರೆ ಇವ್ರಿಗೆ, ಈ ಆ್ಯಂಡಲ್ಸ್ ರೀಜನಿಂದನೇ ಲಾಸ್ಟ್ ಮುಸ್ಲಿಮ್ಸ್ ಅವ್ರು ಹೋಗಿದ್ದು ಇಲ್ಲಿಂದ. ಸೊ ಹೋದಾಗಿದ್ದ ತಕ್ಷಣ ಅವ್ರು ಏನು ಮಾಡ್ತಾರೆ, ಚರ್ಚ್ನ ಬಿಲ್ಡ್ ಮಾಡ್ಕೊಂಡ್ಬಿಡ್ತಾರೆ. ಮಾಸ್ಕಲ್ಲೇ ಚರ್ಚ್ನ ಬಿಲ್ಡ್ ಮಾಡ್ಕೊಂಡ್ರೆ ಸ್ಟ್ರಕ್ಚರ್ನ ನೀವು ನೋಡ್ತಾ ಇರೋದನ್ನ, ಅದೇ ಸ್ಟ್ರಕ್ಚರ್ ಅದು ಮಾಸ್ಕ್. ಅದು ಹೊಡೆದಾಕ್ಬಿಟ್ಟು ಚರ್ಚ್ ಫಸ್ಟ್ ಜಾಗ, ಐತಿಹಾಸಿಕ ಜಾಗ ಇದು. ಆಮೇಲೆ 1453 ಹೇಳಿದ್ನಲ್ಲ, ಕೊನೆಯದಾಗಿ ಆಶಾ ಹೇಳ್ದಂಗೆ ಲಾಸ್ಟ್ ಮುಸ್ಲಿಮ್ ರೂಲ್ ನಡೀತಿದ್ದು ಇಲ್ಲಿ, ಫುಲ್ ಆ್ಯಂಡಲೂಸ್ ರೀಜನ್ಲಿ. ಕೊನೆಗೆ ಇಲ್ಲಿ ಬಂದು ಓಡಿಸಾದ್ಮೇಲೆ ಮುಸ್ಲಿಮ್ ರೂಲು ಎಂಡ್ ಆಗಿದ್ದು. ಅದಕ್ಕೆ ನೀವು ಎಲ್ಲಿ ನೋಡ್ತೀರಾ ಇಲ್ಲಿ ಎಲ್ಲ ಕಡೆ ಬರೀ ಮುಸ್ಲಿಮ್ಸ್ ಅವರೇ ಇರೋದಿಲ್ಲಿ. ಹಳ್ಳಿ ಮನೆಗಳಿದ್ರೆ ಚೆನ್ನಾಗವೆ, ಆದರೆ ಏನು ಹೇಳಬೇಕು ಅಂದರೆ ಸಖತ್ ಅರಬಿಕ್ ಇನ್ಫ್ಲೂಯೆನ್ಸ್ ಇದೆ ಇಲ್ಲಿ. ಇಲ್ಲಿ ರೋಡ್ ಯಾವುದು, ಫುಟ್ಪಾತ್ ಯಾವುದು ಗೊತ್ತೇ ಆಗಲ್ಲ ಚಿನ್ನು. ನನಗೇನು ಒಂದು ಕಾಫಿ ಶಾಪು ಗಿಫಿ ಶಾಪು ಏನು ಕಾಣಿಸ್ತಾರ ಚಿನ್ನು ಇಲ್ಲಿ. ಪೆಟ್ರೋಲ್ ಹಾಕೊಂಡ್ಬಿಟ್ಟವ್ರೆ. ನೋಡ್ರಪ್ಪ ಸ್ಪೇನು ಹೆಂಗಿದೆ ಅಂತ. ಆದರೆ ಹಂಗೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ನಿಮ್ಗೆ ಇದು ಸ್ಪೇನೇ ಅನಿಸಲ್ಲ, ಯಾವುದೋ ಅರಬ್ ಹಳ್ಳೀಲಿ ಇದ್ದೀನಿ, ಇಲ್ಲ ಅರಬ್ ದೇಶದಲ್ಲಿ ಇದ್ದೀನಿ ಅನಿಸುತ್ತೆ. ಹಂಗಿದೆ. ನನಗೆ ಫುಲ್ಲು ಮೊರಾಕೋ ಥರನೇ ಅನಿಸ್ತಾ ಇದೆ ಇದು ಬಂದ್ಬಿಟ್ಟು. ಅವರು ಹೆಂಗೆ ನೀಟಾಗಿ ಓದ್ತಾ ಹೊಡಿತಾರೆ. ಒಂದು ಕಾಫಿ ಶಾಪ್ ಇಲ್ಲ, ಏನೂ ಇಲ್ಲ, ಎಲ್ಲ ಕ್ಲೋಸ್ ಆಗ್ಬಿಟ್ಟೈತಲ್ಲ. ಎಂತಕ್ಕೆ ಅಂತ ಗೊತ್ತಿಲ್ಲ. ಟೂರಿಸಂ ಹಳ್ಳಿ ಅಲ್ಲ ಆಯ್ತಾ, ಇವ್ರು ಬರೋರು ಮಾತ್ರ ಬರ್ಬೇಕಷ್ಟೇ ಇವ್ರಿಗೆ. ಆದರೆ ನಾ ಎಷ್ಟು ಉಳಿದಿರ್ಬೇಕು ಈ ದೇಶದವ್ರಿಗೆ. ಬೇರೆ ಕಡೆ ಎಲ್ಲ ಹೋಗ್ಬಿಟ್ಟು ಎಲ್ಲ ಇದು ಮಾಡ್ಕೊಂಡು ಬರ್ತಾಯಿದ್ರು. ಇವ್ರ ಕಡೆನೇ ಬಂದ್ಬಿಟ್ಟು ಇವ್ರನ್ನೇ ಹಾಳು ಮಾಡೋರಲ್ಲ ಅಲ್ವಾ. ಹಂಗೆ ಇರಬೇಕು. ಪೊಲೀಸರ ಇದ್ದಾರೆ ಕಿರಣ. ಅಂಗಡಿಗಳಿದೆ. ಹಳ್ಳಿ ಚೆನ್ನಾಗಿದೆ, ಎರಡು ಮಿಕ್ಸು. ನೀವಿಲ್ಲಿ ಜ್ಯೂಸ್ ನೋಡ್ತೀರಾ, ಮುಸ್ಲಿಮ್ಸ್ ನೋಡ್ತೀರಾ, ಕ್ರಿಶ್ಚಿಯನ್ಸ್ ನೋಡ್ತೀರಾ, ಈ 3 ಜನರು ಮಿಕ್ಸ್ ಆಗಿದ್ದಾರೆ. ಅದೇ ತುಂಬ ಪಾಪ್ಯುಲೇಷನ್ ಇಲ್ಲಿ ಬಂದ್ಬಿಟ್ಟು 75 to 80% ಪಾಪ್ಯುಲೇಷನ್ ಬಂದ್ಬಿಟ್ಟು ಈ ಹಳ್ಳಿಯಲ್ಲಿ ಮುಸ್ಲಿಮ್ಸ್ ಅವ್ರು ಇರೋದು. ಇನ್ನು 10-15% ಕ್ರಿಶ್ಚಿಯನ್ಸ್ ಇದ್ದಾರೆ. ಹಳ್ಳಿ ಒಳಗಡೆ ಬಂದ್ಬಿಟ್ವಿ, ಊರ ಒಳಗಡೆ ಬಂದ್ವಿ. ಹೋಗೋದ ಕಾರ್ ಊರೊಳಗಡೆ ಹಿಂಗಿದೆಯಲ್ಲ. ಇದು ಲೆಫ್ಟ್ ಅನ್ಸುತ್ತೆ ಮನ. ಬಿಡ್ತಾರಾ? ಇದಾ? ಓ ಇದೆ, ಜಾಗ ಇದೆ ಅಲ್ವಾ? ಇದೆ ಹಂಗ್ ಕಾಣುತ್ತೆ ನೋಡಿ ನೀವೇನೆ. ಹೋಗಿ ಸಿಗ್ಗಿಗೆ ಹಾಕೊಂಡ್ಬಿಟ್ರೆ ಆಮೇಲೆ ಹೆಂಗ್ ವಾಪಸ್ ಬರೋದು ಅಲ್ವಾ? ನಮ್ ತರನೇ ಕಿರಣ ಡೋರ್ಗೆ ಅವರು ಕಟನ್ ಹಾಕರ್ ನೋಡಲ್ಲಿ ಎದುರುಗಡೆ.
ಸ್ಪೇನ್ ಅವರು ನಮ್ಮ ಥರನೇ ಗುರು. ಎಲ್ಲ ಹೋಯ್ತೀವಿ ಗುರು. ಒನ್ ವೇ ಅಲ್ಲ ತಾನೇ? ರೇಂಜ್ ರೋವರ್ ಎಲ್ಲ ಇದೆಯಮ್ಮ ಇಲ್ಲಿ, ಕೋಟ್ಯಾಧಿಪತಿಗಳು. ಅಲ್ಲಿಂದ ಕಾರ್ ಬರ್ತಾ ಇದೆ, ಮೇ ಬಿ ಹಿಂಗ ಹೋದ್ ಗೊತ್ತಾಯ್ತಲ್ಲ. Can we go like this? Can we go like this? No? Yes, can we go? ಆಗಲ್ಲ. ಓಕೆ, ವಿ ಶುಡ್ ಗೋ ಬ್ಯಾಕ್. Go back. Okay. ಹಿಂಗುರು ತಗೊಳ್ಳಿ ನಾನೀಗ. ಇಲ್ಬಿಟ್ಟು ನೋಡ್ಲಾ? ಇಲ್ಬಿಟ್ಟು ನೋಡ್ಲಾ? ನಾನು ಹುಷಾರು. ಬಟ್ ಕೊಡ್ತಾವ್ ನೀನು ಗೂಗಲ್. ಎಲ್ಲಿದೆ ಕಾರು? ಹೋಗಕ್ಕಾಗಲ್ಲ ಮನ್ನ. ನೋಡಿ ಹಳ್ಳಿ ಅಂತೀವಿ, ಬಂದ್ರೆ ಹಿಂಗ್ ಸಿಗಾಕೊಂಡ್ಬಿಟ್ರೆ ಕಷ್ಟ ಗುರು. ಹೆಂಗೆ ಇಲ್ಲಿ ಬಂದು ಹಿಂಗೆಲ್ಲ ತಗ್ಲಾಕೊಂಡ್ಬಿಟ್ರೆ. ಗ್ರಾಸಿಯಾಸ್ ಗುರು, ಅಲ್ಲಿ ಏನು ನಾಡೇ ಇಲ್ಲ. ಗೂಗಲ್ ಮ್ಯಾಪ್ಸ್ ಹೋಗು ಗೊತ್ತೈತೆ. ಗೂಗಲ್ ಮ್ಯಾಪ್ಸ್ ನಂಬ್ಕೊಂಬಂದ್ರೆ ಅಣ್ಣನ ಕತೆ ಮುಗೀತು. ಅರಬ್ ದೇಶದ ಹಳ್ಳಿಗಳಿಗೆ ಸ್ವಾಗತ ಸುಸ್ವಾಗತ. ಏನಪ್ಪ ಸ್ಪೇನಲ್ಲಿ ಬಂದ್ಬಿಟ್ಟು ಅರಬ್ ದೇಶ ಅಂತ ಹೇಳ್ತಾ ಇದ್ದೀರಾ? ಹೌದು, ಇದು ಬಂದ್ಬಿಟ್ಟು ಲಾಸ್ಟ್ ಹಳ್ಳಿ ನಾನು ಹೇಳ್ದಂಗೆ. ಹೆಂಗೂರು ಇಳಿಸೋದಿಲ್ಲ ಕಿರಣ, ಅದಕ್ಕೆ ಕಿರಣ ಎಲ್ಲಾರ್ದು. ಆಕ್ಚುಲಿ ನಾವು ಯಾವಾಗಲೇ ಇಲ್ಲೇ ಬಂದಿದ್ದು, ನಾವು ಇಲ್ಲಿಂದನೇ ಯೂ ಟರ್ನ್ ತಗೊಂಡು ಹೋಗಿದ್ದು. ಆಗಲ್ಲ ಅಂದ್ಬಿಟ್ಟು ಹೋಗೋದಾಗಿತ್ತಲ್ಲ, ಹಂಗೆ ಒನ್ ವೇ ಅನ್ಸುತ್ತೆ. ಎಲ್ಲೆಲ್ಲೋ ತಿರ್ಗಾಡ್ಕೊಂಡು ವಾಪಸ್ ಇಲ್ಲಿಗೆ ಬಂದ್ವಿ. ಈಗ ಸ್ಪೇನು ಒಂದೊಂದು ಹಳ್ಳಿಗಳು ಒಂದು ಸ್ವಲ್ಪ ಒಂದು 15-20 ಕಿಲೋಮೀಟ್ರ್ ಹಳ್ಳಿಗಳದ್ದು ಚೇಂಜ್ ಆಗ್ತಾ ಇದೆ. ಇವಾಗ ಆಲಿವ್ಗಳೆಲ್ಲ ಮುಗ್ದೋಯ್ತು. ಇಲ್ಲಿ ಪ್ರಾಪರಾಗಿ ವ್ಯವಸಾಯ ಮಾಡಿದ್ದಾರೆ ಹಳ್ಳಿ ಒಳಗಡೆ. ಹಳ್ಳಿ ಹೆಸರು ಲಾ ಫ್ಯಾಬ್ರಿಕಾ. ಏನು ಫ್ಯಾಬ್ರಿಕ್ ಮಾಡ್ತಾರೆ ಅಂತ ಗೊತ್ತಿಲ್ಲಪ್ಪ. ಲಾ ಫ್ಯಾಬ್ರಿಕಾ ಅಂತಿತ್ತು. ಸ್ಕೂಲ್ ಝೋನ್ ಇದೆ ಅಂತೆ. ಅರೆ ಒಂದು ಹಳ್ಳಿ, ಯಾವುದೋ ರಿಮೋಟ್ ಹಳ್ಳಿ, ಕ್ಲೀನಾಗಿದೆ ನೋಡಿ. ರೋಡ್ ಎಷ್ಟು ಚೆನ್ನಾಗಿದೆ. ಇಲ್ಲೂ ಫುಟ್ಪಾತ್ಗಳಿದೆ, ಸ್ಟ್ರೀಟ್ ಲೈಟ್ಗಳಿದೆ ಹಳ್ಳಿಯಲ್ಲಿ. ಏನೊಂದು 50ರಿಂದ ಒಂದು 60 ಮನೆ ಇರಬೇಕೇನೋ ಅಷ್ಟೇ ಅಪ್ಪ ಈ ಹಳ್ಳೀಲಿ. ಅದಕ್ಕೂ ಜಾಸ್ತಿ ಇರಂಗೆ ಕಾಣಲ್ಲ. ಮನೆಗಳೆಲ್ಲ ಒಂದೇ ಥರ ಇದ್ದಾವೆ ಎಲ್ಲ ಇದ್ರೊಳಗೆ ಊರಲ್ಲಿ ಕೂಡ. ಅರೆ ಇಲ್ಲಿ ವ್ಯವಸಾಯದ ಪದ್ಧತಿನೇ ಬೇರೆ ಇಲ್ಲಿ. ನಿಮಗೆ ಹೆಂಗೆ ಅನಿಸ್ತಾ ಇದೆ ಸ್ಪೇನ್ ಹಳ್ಳಿಗಳ್ನ? ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ನಾನು ಆವಾಗಿಂದ ಕಾಫಿ ಕುಡಿಯೋಕೆ ಒಂದು ಕಾಫಿ ಅಂಗಡಿ ಹುಡುಕ್ತಾ ಇನ್ನು ಸಿಗ್ತಲ್ಲ. ಏನು ಇದು ಕಾಫಿ ಅಂಗಡಿನ? ಎಲ್ಲ ಬೆಕ್ ಫೋಟೋ ಹಾಕೊಂಬಿಟ್ಟವ್ರೆ, ಬೆಕ್ಕು ನಾ ಇದು. ಇಲ್ಲಿ ಯಾಕೆ ಎಲ್ಲ ಮನೆಗಳಲ್ಲೂ ಸ್ಕ್ರೀನ್ ಹಾಕೊಂಡವ್ರೆ? ಅರಾಬಿಕ್ ಅವ್ರದ್ದು ಫೇಸ್ ಕಟ್ ಹೆಂಗ್ ಕಾಣಿಸ್ತದೆ ನೋಡಿ ಕಿರಣಿನ. ಎಷ್ಟೇ ವರ್ಷ ಆದ್ರೂ ಜೀನ್ಸ್ ಹಂಗೆ ಪಾಸ್ ಆಗಿರೋದ್ರಿಂದ ಸ್ಪ್ಯಾನಿಷ್ ತರ ಕಾಣಿಸ್ತಾನೆ ಇಲ್ಲ ಇವರು. ಅರಬಿಕ್ಸ್ ತರನೇ ಅವ್ರೆ. ಎಲ್ಲ ಅರಬ್ ಸ್ಟೈಲ್ ಮನೆಗಳು ಹೆಂಗ್ ಗೊತ್ತಾಗುತ್ತೆ ನೋಡಿ. ಇದು ಮಾಸ್ಕ್ ತರನೇ ಕಟ್ಕೊಂಡ್ಬಿಟ್ಟವ್ರು ಈ ಮನೇನ. ಸೇಮ್ ಮುಸ್ಲಿಮ್ಸ್ ಮನೆ ಅಂತ ಎದ್ದು ಕಾಣಿಸುತ್ತೆ. ಇಲ್ಲೆಲ್ಲ ನನ್ನ ಪ್ರಕಾರ ಫುಲ್ಲು ಮುಸ್ಲಿಮ್ಸ್ ಅವ್ರದ್ದೇ ಇದನ್ಸುತ್ತೆ, ಪಾಪ್ಯುಲೇಷನ್ ಜಾಸ್ತಿ. ನೀನು ಹೇಳ್ದಂಗೆ ಕಿರಣ ಮೊರಾಕೋ ಥರನೇ ಅನಿಸ್ತಾ ಇದೆ ನನಗೆ. ಮೊರಾಕೋಂದು ಗಲ್ಲಿ ನಡ್ಕೊಂಡು ತಿರ್ಗಾಡೋ ಥರ ಅನಿಸ್ತಾ ಇದೆ. ದೊಡ್ಡ ದೊಡ್ಡ ಗೇಟ್ಗಳು. ಆ ಮನೆ ಸ್ಟೈಲ್ ನೋಡಿ, ಒಂದು ಸ್ವಲ್ಪ ಕಲರ್ ಚೇಂಜ್ ಆಗ್ತಾ ಇದೆ ಮುಸ್ಲಿಮ್ಸ್ ಅವ್ರ ಥರ. ರೋಡ್ ಟ್ರಿಪ್ ಅಂದಮೇಲೆ ಪಿಟ್ ಸ್ಟಾಪ್ಸ್ ಇರಲೇಬೇಕು. ಪಿಟ್ ಸ್ಟಾಪ್ಸ್ ಇರಮೇಲೆ ನಾವು ಕಾಫಿ ಬ್ರೇಕು, ಲಂಚ್ ಬ್ರೇಕು, ಟಾಯ್ಲೆಟ್ ಬ್ರೇಕು ಎಲ್ಲ ಮಾಡಲೇಬೇಕು. ಇವಾಗ ಯಾವ ಬ್ರೇಕ್ ತಿನ್ನು? ಇವಾಗ ಲಂಚ್ ಬ್ರೇಕು. ಲೋಕಲ್ ಫುಡ್ ತಿನ್ನಕ್ಕೆ ಬಂದಿದ್ದೀವಿ ನಾವು. ಇದರಲ್ಲಿ ಹೈವೇಗಳಲ್ಲಿ ಹಳ್ಳಿಗಳಲ್ಲಿ ನೋಡಿದ್ವಿ ತಿನ್ನೋಣ ಅಂತ. ಒಂದು ಹಳ್ಳಿಲೂ ಒಂದು ರೆಸ್ಟೋರೆಂಟ್ ತೆಗ್ದಿಲ್ಲ. ಅದು ಯಾವುದೋ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅಣ್ಣ ಅವ್ನು ಏನು ಹೇಳಿದ್ದು ನಮ್ಗೆ ಅರ್ಥ ಆಗಲಿಲ್ಲ, ನಾವು ಕೇಳಿದ್ದು ಅವ್ನಿಗೆ ಅರ್ಥ ಆಗಲಿಲ್ಲ. ಯಾಕೆ ಬೇಕು ಏನೇನೋ ಕೊಟ್ಬಿಡ್ತಾನೆ ಅಂದ್ಬಿಟ್ಟು ಬಂದ್ವಿ ಇಲ್ಲಿ ಹೈವೇಗೆ. ಆ್ಯಕ್ಚುಲಿ ಹೈವೇ ತುಂಬ ಚೆನ್ನಾಗಿದ್ದಾವೆ ಸರ್ವಿಸಸ್ ಎಲ್ಲ. ಯಾವುದೋ ಒಂದು ಚೆನ್ನಾಗಿರುತ್ತೆ, ಅಬಾಡೇಸ್ ಮಂಜಾನಿಲ್ ಅಂತ ಯಾವುದೋ ಅಂತೆ. ಎಲ್ಲ ಬಿಗ್ ಬಸ್ಸಸ್ ಎಲ್ಲ ನಿಲ್ಸಿದ್ದಾರೆ, ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀವಿ. ಹೋಗಿ ತಿನ್ನೋಣ. ಆ್ಯಕ್ಚುಲಿ ಬರ್ಗರ್ ಕಿಂಗು ಕೂಡ ಇದೆ. ಅಕಸ್ಮಾತ್ ಇಷ್ಟ ಆಗಿಲ್ಲ ಅಂದ್ರೆ ಲೋಕಲ್ ತಿನ್ನಕ್ಕೆ ಟ್ರೈ ಮಾಡಿ. ಏನಾದರೂ ಲೋಕಲ್. ಚಳಿ ಇದೆ ಚಿನ್ನು, ಬಿಸಿಲು ಮಾತ್ರ ಹಂಗೆ ಕಾಣಿಸ್ತದೆ. ಬಟ್ 12-13 ಡಿಗ್ರಿ ಇದೆ, ಕೋಲ್ಡ್ ಇದೆ ಒಂದು ಸ್ವಲ್ಪ. ಆ್ಯಕ್ಚುಲಿ ಹೇಳ್ಬೇಕು ಅಂತ ಹೇಳಿದ್ರೆ ತುಂಬಾನೇ ಒಳ್ಳೆ ವೆರೈಟೀಸ್ ಇದೆ ಲೋಕಲ್ ಆಗಿರೋ ಫುಡ್ಗಳು. ಆಮೇಲೆ ಬೆಲೆ ಕೂಡ ಅಷ್ಟೊಂದು ಜಾಸ್ತಿ ಇಲ್ಲ. ಊನೋ
Uno chicken pollo. This one? With cheese or With cheese. With cheese. ಅಕ್ಕ This one? ತಿರ್ಗಿಸೇ ಬಿಟ್ಲ ಆಶಾ. ಹಾಂ. ನಿಂಗೆ ಚಿನ್ನು? ನನಗೆ ಇದು ಅಬಿಡಾ ಸ್ಯಾಂಡ್ವಿಚ್ ತಗೋತೀನಿ ನೋಡೋಣ. ಓಕೆನಾ? ಹಾಂ. ಸ್ಯಾಂಡ್ವಿಚ್ ತಿಂತೀಯಾ? ಹಾಂ ಅಬಿಡಾ ಸ್ಯಾಂಡ್ವಿಚ್. Uno yeah. Abida sandwich. Okay. Okay. ಇಲ್ಲಿ ದುಡ್ಡು ಕೈಯಲ್ಲಿ ಇಸ್ಕೊಳ್ಳಲ್ವಾ? ಇಲ್ಲ ಕಿರಣ್, ಯುರೋಪಲ್ಲಿ ಫಸ್ಟ್ ಟೈಮ್ ಗುರು ಈ ಥರ. ಹಾಂ ಹಾಕ್ಬೇಕಲ್ಲಿ. ಹಾಂ. ಕೊರೋನಾ ಬಂದಾಗಿಂದ ಹೆಂಗೆ ಮಾಡ್ಕೊಂಡವ್ರೇನೋ ಏನಪ್ಪ. ಚೇಂಜು ಅದೇ ಕೊಟ್ಬಿಡುತ್ತಾ? ಸೊ ಟಿಪ್ಸ್ ಗಿಪ್ಸ್ ಏನು ಎಕ್ಸ್ಪೆಕ್ಟೇ ಮಾಡಲ್ಲ ಇವರು. ಓಕೆ ಓಕೆ ಸೂಪರು. ಜಪಾನಲ್ಲಿ ನೋಡಿದ್ದೆ ನಾನು ಈ ಥರ, ಇಲ್ಲೂ ಅದೇ ಥರ ಇಂಪ್ಲಿಮೆಂಟ್ ಮಾಡಿಬಿಟ್ಟವ್ರೆ. ಹಾಂ ಎತ್ಕೊ 120 ಚೇಂಜ್ ಬಂತು ಅಷ್ಟೇ. ಇವಾಗ ಫುಡ್ ಇಸ್ಕೊಂಬರೋದಾ? ಎಸ್ ಗ್ರಾಸಿಯಸ್. ಓಕೆ ಚಲೋ ಒಂದು ಕೇಕ್ ಇಸ್ಕೊಳ್ಳೋಣ. ಕೇಕಾ? ಈ ಕೇಕ್ ಚೆನ್ನಾಗಿದೆ ಹರ್ಷ. ಬಫೆ ಸಿಸ್ಟಮು ತೋರಿಸಿ ನೋಡಿ ಫುಡ್ ಏನೇನಿದೆ ಅಂತ. ಈ ಥರ ಫುಲ್ ಇಲ್ಲಿ ಡೆಸರ್ಟ್ಸ್ಗಳು ಇಟ್ಟವ್ರೆ. ಈ ಡೆಸರ್ಟ್ಸ್ ಜೊತೆ ಇಲ್ಲೂ ಡೆಸರ್ಟ್ಸು. ಆಮೇಲೆ ಇಲ್ಲಿ ಬಂದುಬಿಟ್ಟು ಚಿಕನ್ನು, ಎಗ್ಗು, ಸ್ಯಾಲ್ಮನ್ನು, ಪೋರ್ಕು, ಫಿಶ್ಶು, ಸ್ಯಾಲ್ಮನ್ ಎಲ್ಲ ಥರ ವೆಜ್ಜು, ವೆಜ್ಜು ನಾನ್ ವೆಜ್ ಎರಡೂ ಇದೆ ಆ್ಯಕ್ಚುಲಿ. ವೆಜ್ ತಿನ್ನೋರ್ಗೂ ಚೆನ್ನಾಗಿದೆ. ಏನೋ ಇದು ಕೂಟ್ ಇದ್ದಂಗಿದೆ, ತರಕಾರಿ ಕೂಟು. ಮಾಗ್ರೋ ಅಂತ ಏನು ಅಂತ ಗೊತ್ತಿಲ್ಲ ಅದು. ಚೆನ್ನಾಗಿಟ್ಟವ್ರೆ ಎಲ್ಲ. ಊಟದ ಟೈಮ್ ಅಲ್ವಾ, ಎಲ್ಲ ಬಂದವ್ರೆ. ಸ್ಪೇನ್ನ ಲೋಕಲ್ ತಿಂಡಿಗೆ ಸ್ವಾಗತ ಸುಸ್ವಾಗತ. ನಾನು ಏನೋ ಕೊಡ್ತಾರೆ ಅಂದ್ಕೊಂಡಿದ್ದೆ, ಇಷ್ಟು ದೊಡ್ಡ ಬರ್ಗರ್ ಕೊಟ್ಬಿಟ್ಟವ್ರು ಗುರು. ಆದರೆ ಇದಕ್ಕೆ ಇಷ್ಟು ಗೊತ್ತಾ, 600 ರೂಪಾಯಿ. ಆಮೇಲೆ ಆಶಾ ಚಿಕನ್ ಹೇಳಿದ್ದಾಳೆ, ಚಿಕನ್ ಬಗೆಟಿ. ಇದು ಬಂದ್ಬಿಟ್ಟು 600 ರೂಪಾಯಿ. ರೋಡ್ ಟ್ರಿಪ್ ಇದೆ ಮಜಾ ಗುರು. ಇದು ಆ್ಯಕ್ಚುಲಿ ಹೈವೇ, ಯಾವುದೋ ಹಳ್ಳಿಯಲ್ಲಿರೋದು, ಅದಕ್ಕೆ ನಮ್ಗೆ ಇಷ್ಟು ಕಮ್ಮಿಗೆ ಸಿಕ್ಕಿರೋದು. ಇಲ್ಲಾಂದರೆ ಸ್ಪೇನಲ್ಲಿ ಇಷ್ಟು ಕಮ್ಮಿಗೆ ಸಿಗೋ ಸೀನೇ ಇಲ್ಲ. ಎಂಜಾಯ್ ಮಾಡ್ಕೊಂಡು ಮಜಾ ಮಾಡ್ಕೊಂಡು 9 ಯೂರೋದಲ್ಲಿ ಇಬ್ರಿಗೂ ಆಗೋಯ್ತು ಕಣ ಲಂಚ್. 11 ಯೂರೋ ಕರೆಕ್ಟು. ಇದು ಸೇರಿಸಿ 11 ಯೂರೋ. ಹೆಂಗೂ ಹಿಂಗೆ ತಿನ್ನೋದು ಬಿಗ್ ಬೈಟ್. ಏನು ತೂತ್ ಮರೆ ಮಾಡಿದ್ರೆ ಒಳಗಡೆ ಇಲ್ಲಿ ಓಲ್ ಬೇರೆ ಮೊಟ್ಟೆ. ಎಂಜಾಯ್. ಸೂಪರ್ ಆಗಿರೋ ಸ್ಯಾಂಡ್ವಿಚ್ ತಿಂದ ಆಯಿತು, ಹೊಟ್ಟೆ ಫುಲ್ ತುಂಬಿತು. ಇವಾಗ ನಮಗೆ ಹೆಚ್ಚು ಕಮ್ಮಿ 1 ಅವರ್ ಡ್ರೈವ್ ಇದೆ. ಒಂದು ನ್ಯಾಷನಲ್ ಪಾರ್ಕ್ ಹೋಗ್ತೀವಿ. ಸ್ಪೇನ್ ಅಂದರೆ ಬರೀ ಹಳ್ಳಿ ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿ ನ್ಯಾಷನಲ್ ಪಾರ್ಕ್ಗಳಿದ್ದಾವೆ. ಅಂದರೆ ಎಷ್ಟು ಡೈನೋಸರ ಸೆರಾದಲ್ಲಿರುವ ನ್ಯಾಷನಲ್ ಪಾರ್ಕ್ಗಳು. ಹಂಗೆ ಹೋಗ್ತಾ ನ್ಯಾಷನಲ್ ಪಾರ್ಕ್ ತೋರಿಸ್ಕೊಂಡು ಈ ಪೆಟ್ ಸ್ಟಾಪ್ಗೆ ಬಾಯ್ ಅಣ್ಣ. ತುಂಬಾ ಚೆನ್ನಾಗಿತ್ತು ಆ್ಯಕ್ಚುಲಿ. 10-11 ಯೂರೋಗೆ ಇಬ್ಬರು ಹೊಟ್ಟೆ ತುಂಬ ತಿನ್ಕೊಂಡ್ವಿ. ಸೊ ನಡೀರಿ ಹೋಗ್ತಾ ಇರೋಣ ಇವಾಗ. ನ್ಯಾಷನಲ್ ಪಾರ್ಕ್ಗೆ ಎಂಟ್ರ್ ಹಾಕಿಂತ ಮುಂಚೆ ಇನ್ನೂ 3 ಕಿಲೋಮೀಟರ್ ಇದೆ ನ್ಯಾಷನಲ್ ಪಾರ್ಕು. ಸೊ ಲೈಮ್ ಸ್ಟೋನ್ದು ಆಗಲಿ ಇವಾಗಿಂದನೇ ಸ್ಟಾರ್ಟ್ ಆಗ್ತದೆ ಬೆಟ್ಟಗಳು. ಎಲ್ಲ ಬೆಟ್ಟಗಳು ಹಂಗೆ ಇಲ್ಲಿ ಅನ್ಸುತ್ತೆ. ಎಷ್ಟು ಮೇಲ್ಗಡೆ ಇದೀವಿ ಗೊತ್ತಾಕಿರೋ ನಾವು, ಸಿಕ್ಕಾಪಟ್ಟೆ ಮೇಲ್ಗಡೆ ಇದೀವಿ. ಆವಾಗಿಂದ ಹತ್ಕೊಂಡೇ ಬಂದ್ವಿ ನಾವು. ಕ್ಯಾಂಪಿಂಗ್ ಎಲ್ಲ ಬರ್ತಾರೆ ಇಲ್ಲಿ ತುಂಬಾ ಜನ. ತುಂಬಾ ಇದು ಕ್ಯಾಂಪರ್ ವ್ಯಾನ್ ನೋಡ್ತೀಯ ನೋಡಿ ಕಿರಣ್ ಇಲ್ಲಿ. ಅಣ್ಣ ಹೆಂಗ್ ಹತ್ಕೊಂಡು ಹೋಯ್ತಾವ್ರು ನೋಡಿ, ಹೈಕ್ ಮಾಡ್ಕೊಂಡು ರನ್ನಿಂಗ್ ಮಾಡ್ತಾವ್ರೆ. ಮೋಸ್ಟ್ಲಿ ಪ್ರಾಕ್ಟೀಸ್ ಮಾಡ್ತಾವ್ರೆ ಎಂಜಕ್ಕೋ. ಏನ್ ಕಿರಣ, ಏನು ಇಂಜಿನಿಯರಿಂಗ್ ವರ್ಕ್ ಮಾಡ್ತಾ ಇದೆಯಾ? ಟೈಮ್ ಆಯ್ತು, ಬಾ ಬೇಗ. ಈ ಕ್ಯಾಮ್ರಾಗಳು, ಈ ಕಂಟೆಂಟ್ ಕ್ರಿಯೇಟರ್ಸ್ ಒಂದು ಪ್ರಾಬ್ಲಮ್ಮು, ಬ್ಯಾಟ್ರಿ ಇರಲ್ಲ. ಬ್ಯಾಟ್ರಿ ಏನಾದ್ರು ಆಗಿರುತ್ತೆ, ಮೈಕ್ ಏನಾದರೂ ಆಯ್ತದೆ, ಏನಾದರೂ ಒಂದು ಹಾಗೇ ಆಯ್ತದೆ ಗುರು. ಇಷ್ಟು ತನಕ ಮೈಕ್ ಅದು ಕ್ಯಾಮ್ರಾ ಚಾರ್ಜ್ ಆಗ್ತಾಯಿತ್ತು, ಇವಾಗ ಚಾರ್ಜ್ ಆಗ್ತಾಯಿಲ್ಲ. ಆ ಬ್ಯಾಟ್ರಿ ಇನ್ನೊಂದು ಎಕ್ಸ್ಚೇಂಜ್ ಮಾಡೋಣ ಅಂತ ಹೋದೆ, ಅದು ಚಾರ್ಜ್ ಆಗಿರಲಿಲ್ಲ. ಸೊ ಅದೆಲ್ಲ ಹೇಳ್ಬಾರ್ದು. ಆಫ್ಟರ್ ಶೋ ಜಸ್ಟ್ ಶೋ ದ ಕಂಟೆಂಟ್ ಅಷ್ಟೇ. ಎಷ್ಟು ತಲೆ ಕೆಟ್ಟಾಗೋದು ಗೊತ್ತಾ ಒಂದೊಂದ್ಸರಿ. ಏನೇನೋ ಮಾಡೋಕ್ಕೆ ಹೋಗ್ತೀವಿ, ಅದಕ್ಕೆ 5 6 ಬ್ಯಾಟ್ರಿ ತೊಗೊಂಬಂದಿರ್ತೀವಿ. 2 ನಾನು 3 ಮೈಕ್ ಕ್ಯಾರಿ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ. 3 ಮೈಕು, ಒಂದಲ್ಲ ಎರಡಲ್ಲ, 3 ಮೈಕು. ಒಂದಾದ ಸೇಫ್ಟಿಗೆ ಒಂದು, ಅದ್ರ ಜೊತೆ ಇನ್ನೊಂದು ಸೇಫ್ಟಿಗೆ ಇನ್ನೊಂದು ಅಂತ. ಇನ್ನೊಂದೇನು ಗೊತ್ತಾ ಕಿರಣಂದು, ಯಾವಾಗಲೂ ಒಂದು ದೇಶಕ್ಕೆ ಹೋದರೆ ಮೈಕ್ ಕಳ್ಕೊಂಡು ಪಕ್ಕ ಬರ್ತೀವಿ, ಹಾಳಾಗ್ಬಿಟ್ಟಿರುತ್ತೆ. ಆ ದೇಶದ ಗ್ಯಾಜೆಟ್ಸ್ ಅಂಗಡಿನ ವಿಸಿಟ್ ಮಾಡಿರ್ತೀವಿ. ಆ್ಯಕ್ಚುಲಿ ಏನಪ್ಪ ಈ ಸ್ಪೆಷಾಲಿಟಿ ಅಂತ ಹೇಳಿದ್ರೆ, ಇದು ಬಂದು ನ್ಯಾಷನಲ್ ಪಾರ್ಕು ಹೇಗೆ ಫಾರ್ಮ್ ಆಗಿದೆ ಅಂದರೆ ಲೈಮ್ ಸ್ಟೋನು. ನೀವು ನೋಡ್ತಾಯಿದ್ದೆಲ್ಲ ಲೈಮ್ ಸ್ಟೋನು. ಡೈನೋಸರ್ಸ್ ಕಾಲದಲ್ಲಿತ್ತು, ಮಿಲಿಯನ್ಸ್ ಆಫ್ ಇಯರ್ಸ್ ಎಗೋ. ಫುಲ್ಲು ನೀರಲ್ಲಿ ಸಬ್ಮರ್ಜ್ ಆಗಿರುತ್ತೆ. ಆಮೇಲೆ ಇದೆಲ್ಲ ನೀರೆಲ್ಲ ಹೋದ್ಮೇಲೆ ಇದೆಲ್ಲ ಫಾರ್ಮ್ ಆಗಿರೋದು ಎರೋಷನಿಂದ, ಇದು ಮತ್ತು ಸ್ಯಾಂಡಿಂದ, ವಾಟ್ರಿಂದ. ಅಲ್ಲಿ ನೋಡ್ತಿರೋಣ ಅಷ್ಟು ದೂರದಕ್ಕೂ. ಹೈಕ್ ಮಾಡೋಂಗಿದ್ರೆ ಇಲ್ಲೆಲ್ಲ ಹೋಗಿ ಹೈಕ್ ಮಾಡ್ಕೊಂಬರ್ಬೋದು. ಚೆನ್ನಾಗಿದೆ ಗುರು. ಹಳೇ ಕಾಲೇಜ್ ಏನೋ ಒಂಥರ ವ್ಯೂ ಪಾಯಿಂಟ್ ಥರ ಲೈಮ್ ಸ್ಟೋನ್ದು. ಉದ್ದುದ್ದಕ್ಕೂ ಬಂದಿದೆ. ಅಲ್ಲೆಲ್ಲ ನಡ್ಕೊಂಡು ಹೋಗ್ತೀವಿ, ಆಡ್ಬೋದು ಬೇಕಿದ್ರೆ ನಾವು ಹೈಕ್ ಮಾಡಿಕೊಂಡು. ಒಂಥರ ಡಿಫ್ರೆಂಟ್ ಬೆಟ್ಟ ಗುರು, ಇದು ಯುನೀಕ್ ಬೆಟ್ಟ.
ಬೈಕರ್ಸ್ ತುಂಬ ಜನ ಬರ್ತಾರೆ ಇಲ್ಲಿ. ಅಲ್ವಾ? ಒಂದು ಬೈಕರ್ಸ್ ಗುಂಪೇ ಬಂತು. ಎಂತ ಕೇಳು, ಘಾಟ್ ಸೆಕ್ಷನ್ಗೆ ಡ್ರೈವ್ ಚೆನ್ನಾಗಿರುತ್ತೆ ಅಂತ. ಹಿಂಗೋದ್ರೆ ಹಳ್ಳಿಗೆ ವ್ಯೂ ಇದು. ನಾವು ಅದೇ ಹಳ್ಳಿ ಮೇಲೆ ಬಂದಿದ್ದು ಅನ್ಸುತ್ತಲ್ವಾ? ಕೆಳಗಡೆಯಿಂದನೇ ಬಂದಿದ್ದು ನಾವು. ಕೆಳಗಡೆಯಿಂದ ಬಂದು ಮೇಲ್ಗಡೆ ಹತ್ತಿದ್ವಿ ನಾವು. ಬ್ಯೂಟಿಫುಲ್ ಆಗಿದೆ, ಇಲ್ಲಿ ಹತ್ರದಿಂದ ಕಾಣಿಸುತ್ತೆ. ಎಷ್ಟು ದೊಡ್ಡದಿರ್ಬೋದು ಇದು, ಹಿಂಗೆ ಸ್ಟ್ರೆಚ್ಚು ಹೋಗಿರುತ್ತೆ ತುಂಬ. ಅಂದರೆ ಅಂಥ ವಾವ್ ಡೆಸ್ಟಿನೇಷನ್ ಅಲ್ಲ, ಬಟ್ ಒಂದು ಪಾಯಿಂಟ್ ಸ್ಪೇನಲ್ಲಿ ಆ್ಯಕ್ಚುಲಿ ಥರ ಕೂಡ ಇದೆ ಲ್ಯಾಂಡ್ಸ್ಕೇಪ್ ಅಂತ. ಇಲ್ಲೇ ಇದೆಯಲ್ಲ ಲೈಮ್ ಸ್ಟೋನ್ ಕಲ್ಲು, ಇದೇ ಕಲ್ಲು. ಇದು ಬಂಡೆ ಅಲ್ಲ ಅಲ್ವಾ? ಬಂಡೆ ಅಲ್ಲ, ಗಟ್ಟಿ ಇಲ್ಲ, ಕಲ್ಲು. ಇಲ್ಲಿಂದ ಆ್ಯಕ್ಚುಲಿ ವ್ಯೂ ಚೆನ್ನಾಗಿ ಕಾಣಿಸ್ತಾ ಇದೆ. ಎಷ್ಟು ಹೈಟಲ್ಲಿ ಇದ್ದೀವಿ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ ನೋಡಿ, ಅಲ್ಲಿ ಇದು ಮೋಡ ಹೆಂಗಿದೆ ಬೆಟ್ಟದ ಮೇಲೆ. ಈ ವ್ಯೂ ಪಾಯಿಂಟ್ ನೋಡೋಕ್ಕೆ 2 ಅವರ್ ಓಡಿಸ್ಕೊಂಬಂದ್ವಿ. 5 ನಿಮಿಷ ವ್ಯೂ ಸ್ಪೆಂಡ್ ಮಾಡೋಕ್ಕೆ. ಹೈಕ್ ಮಾಡೋದಾದ್ರೆ ಜಾಸ್ತಿ ಚೆನ್ನಾಗಿ ಹೋಗ್ಬೋದಾಗಿತ್ತು. ಇಲ್ಲ, ಇಲ್ಲಿ ಹೈಕಿಂಗು ಅಷ್ಟೊಂದಿಲ್ಲ ಮನ, ಸುಮ್ಮನೆ ಬೆಟ್ಟ ಮಧ್ಯೆ ನಡ್ಕೊಂಡು ಹೋಗೋದು ಅಷ್ಟೇ. ಇನ್ನೂ 3 ಅವರ್ ಇದೆ ನಮ್ಮ ಡ್ರೈವು. ಇನ್ನೂ ರೋಡ್ ಟ್ರಿಪ್ ಇವಾಗಲೇ ಎಂಡ್ ಆಗಲ್ಲ, ಇನ್ನೂ 3 ಅವರ್. ಇವಾಗ ಆಲೇ ಟೈಮ್ 6 ಗಂಟೆ. ನಾವು ಹೋಗೋ ಅಷ್ಟರಲ್ಲಿ ಹೋಟ್ಲಿಗೆ 9:30 10 ಗಂಟೆ ಆಗಿರ್ಬೋದು. ಹಳ್ಳಿಲಿ ಇಳ್ಕೊಂತಾರಣ, ಕಾಫಿ ಗೀಫಿ ಕುಡ್ಕೊಂತಾರಣ, ಊಟ ಮಾಡ್ಕೊತಾರಣ, ಹೋಯ್ತಾ ಇರೋಣ ಅಷ್ಟೇ. ಸೊ ಲೈಮ್ ಸ್ಟೋನ್ ನ್ಯಾಷನಲ್ ಪಾರ್ಕ್ಗೆ ಟಾಟಾ ಬಾಯ್ ಬಾಯ್ ಹೇಳ್ಬಿಟ್ಟು ನಾವು ಕಂಟಿನ್ಯೂ ಮಾಡ್ತಾ ಇದ್ದೀವಿ ಸಿವಿಲಿ ಕಡೆ. ಸೊ ಇವಾಗ ಒಂದು 4 ಅವರ್ ಜರ್ನಿ, ಆಲ್ಮೋಸ್ಟ್ ಒಂದು 200-250 ಕಿಲೋಮೀಟ್ರು. ಏನಂತಂಗೆ 4 ಅವರ್ ಕೊಟ್ಟಿದೆ ಅಂದರೆ ಫುಲ್ ಘಾಟ್ ಸೆಕ್ಷನ್ ಇರುತ್ತೆ. ಅದಕ್ಕೆ ಸಮ್ಮರಲ್ಲಿ ಇಲ್ಲಿ ಕಾಲಿಡೋಕ್ಕಾಗಲ್ಲ, ಹೆವಿ ರಶ್ ಇರುತ್ತೆ. ಹೈಕಿಂಗ್ ತುಂಬ ಜನ ಬರ್ತಾರೆ. ಸ್ಪೇನಲ್ಲಿ ಜಾಸ್ತಿ ಟನಲ್ ಇಲ್ಲ ಅಲ್ಲ ಕಿರಣ್? ಜಾಸ್ತಿ ಟನಲ್ ಇಲ್ಲ, ಫ್ಲೈಓವರ್ಸ್ ತುಂಬ ಇದೆ. ಫ್ಲೈಓವರ್ಗಳು, ಬ್ರಿಡ್ಜ್ಗಳು ಸಖತ್ ಮಾಡವ್ರೆ. ಫ್ಲೈಓವರ್ ಬ್ರಿಡ್ಜ್ಗಳನ್ನ ನಾವು ಒಂಥರ ಡಿಫ್ರೆಂಟ್ ಲ್ಯಾಂಡ್ಸ್ಕೇಪ್ಗೆ ಬಂದ್ಬಿಟ್ವಿ. ನೋಡಿದ್ರೆ ಈಗ ವೈನ್ ರೀಜನ್, ಇದು ಆಲಿವ್ ರೀಜನಲ್ಲಿ ಇದ್ವಿ, ಈಗ ಒಂಥರ ಕಲ್ಲು ಬೆಟ್ಟ ಗುಡ್ಡದ ಜಾಗಕ್ಕೆ ಬಂದ್ಬಿಟ್ವಿ. ಏನೊಂದು 75-100 ಕಿಲೋಮೀಟ್ರ್ ಬಂದ್ವಿ, ಫುಲ್ಲು ಲ್ಯಾಂಡ್ಸ್ಕೇಪೇ ಚೇಂಜ್ ಆಗೋಯ್ತು. ಚೆನ್ನಾಗಿ ಮಾಡ್ಕೊಂಡವ್ರೆ ನೋಡಿ. ಆ ಸೋಲಾರ್ದು ಅದು ಲೈಟ್ ಇದು ಕೆಂಪು ಕಲರ್ ಬರ್ತಾ ಇದೆಯಲ್ಲ, ಸೋಲಾರಲ್ಲಿ ಹಾಕಿರೋದು ಅದನ್ನು ಡೈರೆಕ್ಷನ್ ತೋರ್ಸೋಕ್ಕೆ. ಅದೇ ಡಿವಿಯೇಷನ್ ಇದೆ, ತುಂಬ ಕ್ರಾಸ್ ಆಗಿದೆ ರೋಡು. ಅದಕ್ಕೆ ಕ್ಲೀನಾಗಿ ಕತ್ತಲಲ್ಲೂ ಕಾಣಿಸ್ಲಿ ನೈಟ್ ಹೊತ್ತು ಅಂದ್ಬಿಟ್ಟು ಚೆನ್ನಾಗಿ ಹಾಕವ್ರೆ. ಟಿಪಿಕಲ್ ಇನ್ನೊಂದು ಹಳ್ಳಿ ಒಳಗೆ ಬಂದ್ವಿ. ಎಷ್ಟು ಹಳ್ಳಿ ಮಾಡರ್ನೈಸ್ಡ್ ಇದು. ಅದು ಇದು ಒಂದು ಹಳ್ಳಿನೇ. ದೂರದಿಂದ ನೋಡಿದ್ರೆ ಬೆಳ್ಳಗೆ ಕಾಣಿಸುತ್ತೆ ಇಡೀ ಹಳ್ಳಿ. ಏನಕ್ಕೆ ಅಂದರೆ ಇದಕ್ಕೆ ಸ್ವಲ್ಪ ದೊಡ್ಡ ಮನೆಗಳು ಕಿರಣ ಇಲ್ಲಿ. ಅಲ್ವಾ? ಅದೇ ದೊಡ್ಡ ಹಳ್ಳಿ, ಅದು ಮೈಸೂರು ಇಲ್ಲ, ಅಷ್ಟು ದೊಡ್ಡದಿಲ್ಲ. ಅದೇ ಚೆನ್ನಾಗವೆ, ಚೆನ್ನಾಗಿ ಕಟ್ಟಿಸ್ಕೊಂಡವ್ರೆ ಮನೆಗಳನ್ನೆಲ್ಲ. ಶ್ರೀಮಂತರ ಇರೋ ಥರ ಕಾಣಿಸ್ತದೆ ನನಗೆ ಯಾಕೋ ಫಸ್ಟ್ ಗ್ಲಾನ್ಸ್ ಅಲ್ಲೇನೆ. ಎಲ್ಲ ಶ್ರೀಮಂತರು ಇರ್ತಾರೇನೋ ಇಲ್ಲಿ. ರೋಡ್ ಟ್ರಿಪ್ಪಲ್ಲಿ ಇದೆ ಮಜಾ. ಸುಮ್ಮನೆ ಹೋಯ್ತಾ ಇದ್ವಾ, ಇಲ್ಲಿ ಯಾವುದೋ ಒಂದು ಲೆಫ್ಟ್ ಸೈಡ್ ಸಕ್ಕತ್ತಾಗಿರೋ ಹಳ್ಳಿ ಕಾಣಿಸ್ತು, ಫುಲ್ ವ್ಯೂ ಥರ. ಏನು ಗುರು ಇದು, ನೋಡ್ಕೊಂಡು ಹೋಗೋಣ ಅಂತ ಬಂದೇ ಬಿಟ್ವಿ. ಬನ್ನಿ ನೋಡೋಣ. ಏನು ಸಕ್ಕತ್ತಾಗಿದೆ ನೋಡಿ, ನನ್ನ ಎದುರುಗಡೆ ಕಾಣಿಸ್ತಾ ಇದೆ. ಅರೆ ರೋಡ್ ಎಲ್ಲಿಗೆ ಹೋಗುತ್ತೋ ದೇವ್ರಣೆ ಗೊತ್ತಿಲ್ಲ. ಇಳ್ಕೊಂಡ್ ಬಂದ್ಬಿಟ್ವಿ ಸುಮ್ಮನೆ. ಮನೆಗಳು ಮಾತ್ರ ಒಳ್ಳೆ ಫೇರಿ ಟೈಲ್ ಮನೆಗಳಿದ್ದಂಗಿದಾವೆ. ಯಪ್ಪ, ಆಂಟಿಕ್ ವೇರ್ ಅಂತ ಈ ಹಳ್ಳಿ ಹೆಸರು. ಸಿಟಿ ಅದೋ ಹಳ್ಳಿನೋ ಗೊತ್ತಿಲ್ಲ, ಬಟ್ ಸಖತ್ತಾಗಿದೆ. ನಾವು ಬೆಳಗ್ಗೆ ನೋಡಿದ್ದು ಹಳ್ಳಿಗಿಂತ ಇದೊಂದು ಸ್ವಲ್ಪ ದೊಡ್ಡದಾಗಿದೆ ಕಿರಣ್. ಗುರು ಏನು ಗುರು, ಎಲ್ಲೇನೋ ನುಗ್ತಾ ಇದೀವಿ. ಓಯ್ 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 ಓಯ್, ನಿಧಾನ. ಅಪ್ಪ, ರೋಡ್ ಟ್ರಿಪ್ಪಲ್ಲಿ ಅದೇ ಮಜಾ ಹೇಳಿದ್ನಲ್ಲ. ಎಲ್ಲೋ ಹೋಗ್ತಿರ್ತೀವಿ, ಯಾವುದೋ ಜಾಗ ಚೆನ್ನಾಗಿ ಕಾಣಿಸುತ್ತೆ, ನಾವು ಅಲ್ಲೆಲ್ಲೋ ಹೋಗ್ತಾ ಇದ್ವಿ, ಸಡನ್ನಾಗಿ ತಿರುಗಿಸಿದ್ವಿ. ಆ್ಯಕ್ಚುಲಿ ನಾವು ಅಲ್ಲೆಲ್ಲೋ ಹೋಗ್ತಾ ಇದ್ವಿ, ಆ ಮೇನ್ ರೋಡಲ್ಲಿ ಸಡನ್ನಾಗಿ ಹಳ್ಳಿ ಸೂಪರಾಗಿ ಕಾಣಿಸ್ತು. ಅದಕ್ಕೆ ತಾಳಮ್ಮ ಟಕಾರ ಅಂತ ನಿಲ್ಲಿಸ್ಬಿಟ್ಟು ಟಕಾರ ಅಂತ ಬಂದ್ಬಿಟ್ವಿ. ಪಿಕಾಟ ಅಂತಾರ. ಆ್ಯಕ್ಚುಲಿ ಏನಕ್ಕೆ ಚೆನ್ನಾಗಿ ಕಾಣಿಸಿದೆ ಅಂದರೆ, ಈ ಹಳ್ಳಿ ಜೊತೆಗೆ ಇಲ್ಲೇ ಪಕ್ಕದಲ್ಲಿ ಈ ಥರ ಕ್ಯಾಸಲ್ ಇತ್ತು, ಅದರಿಂದ ಫೋರ್ಟ್ರೆಸ್ಸು, ಅದಕ್ಕೆ ಸೂಪರಾಗಿ ಕಾಣಿಸ್ತು. ಎಲ್ಲ ವೈಟ್ ಇರೋದ್ರಿಂದ ತಾಳ ಅದೇನಿದು ನೋಡ್ಕೊಂಡು ಬಂದೇ ಬಿಡೋಣ ಅಂತ ಬಂದ್ವಿ. ಸೊ ಆಮೇಲೆ ನೋಡಿದಾಗ ಗೊತ್ತಾಯ್ತು ಇದು ಬಂದು ಫೇಮಸ್ ಒಂದು ಟೂರಿಸ್ಟ್ ಸ್ಪಾಟ್ ಅಲ್ಲ, ಲೋಕಲಿಯನ್ಸ್ ಬರೋ ಜಾಗ ಅಂತೆ. ಆಂಟಿಕ್ ವೇರ್ ಅಂತ ಈ ಸಿಟಿ ಹೆಸರು, ಹಳ್ಳಿ ಹೆಸರು. ಹಳೆ ಕಾಲದ ಹಳ್ಳಿ ಅಂತ. ಮನೆಗಳು ನೋಡಿ ಎಷ್ಟು ಪುಳಾರಿ ಮಳೆ. ಈ ಹಳ್ಳಿ ಫೇಮಸ್ ಮನೆಗಳಿಗೆ. ಓಕೆ. ಅಪ್ಪ, ಫಿಶ್ ಇಡೀ ಹಳ್ಳಿ ಮೀನು ವಾಸನೆ ಅಂದರೆ ಅಸಹ್ಯ ಅಲ್ಲ. ಮೀನನ್ನು ಕ್ಲೀನ್ ಮಾಡಿಬಿಟ್ಟು ಎಣ್ಣೆಲಿ ಕರೆದಿರ್ತಾರೆ ಗೊತ್ತಾ, ಆ ವಾಸನೆ. ಕಲಾಮರೀಸ್ ಥರ ಚೆನ್ನಾಗಿದೆ ವಾಸನೆ.
ಆ್ಯಕ್ಚುಲಿ ಎಷ್ಟು ಸೈಲೆಂಟ್ ಆಗಿದೆ ಅಂದರೆ ನಾನು ಇಬ್ಬರದೇ ವಾಯ್ಸ್ ಕೇಳಿಸ್ತಾ ಇರೋದು. ಎಷ್ಟು ಜನ ಇದ್ರು ಕೂಡ ಆರಾಮಾಗಿ ಕುತ್ಕೊಂಡು ರಿಲ್ಯಾಕ್ಸ್ ಆಗ್ತಾ ಇದ್ದಾರೆ. ಮನೆ ನೋಡಿ ಫುಲ್ ಇಂಪ್ರೆಸ್ ಅಂತೂ ಆಗೋದೆ ನಾನಿಂತೂ. ನೋಡಿ ಈ ಥರ ನೋಡ್ತೀನಿ, ತೋರಿಸ್ತೀನಿ ಲೋಕಲ್ ಮನೆಗಳು. ನನ್ನ ಪ್ರಕಾರ ಇಲ್ಲಿ ಬೇಜಾರು ಹೋಟೆಲ್ಗಳೆಲ್ಲ ಇರ್ತಾವೆ ಮುಂಚಿನ Airbnb ಎಲ್ಲ. ನೋಡಿ ಈ ಥರ ಲೋಕಲ್ ಮನೆಗಳು ಎಲ್ಲರದು, ಲೋಕಲಿಯನ್ಸು. ಚಿಕ್ಕ ಬಾಲ್ಕನಿ. ನನಗೆ ಯಾಕೋ ಇಲ್ಲೂ ಅರಬಿಕ್ ಸ್ಟೈಲ್ ಇದೆ ಅನಿಸ್ತಾ ಇದೆಯಪ್ಪ. ಅಷ್ಟೊಂದಿಲ್ಲ, ಅರಬಿಕ್ ಇನ್ಫ್ಲೂಯೆನ್ಸು ಇರ್ಬೋದು, ಬಟ್ ಅಷ್ಟೊಂದು ನಾನು ಕಾಣಿಸ್ತಾ ಇಲ್ಲ. ಅಂದರೆ ಈ ಕಲರ್ ಹೇಳಿದ್ದು ಕಿರಣ, ವೈಟ್ ವಾಶ್ಡು, ಆಮೇಲೆ ಯೆಲ್ಲೋ ಕಲರ್ ಪೇಂಟಿಂಗು, ಹಳೇ ಕಾಲದ ಮನೆಗಳೆಲ್ಲ. ವೈಟ್ ವಾಶ್ ಎಂತಕ್ಕಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಿಸಿಲು ಜಾಸ್ತಿ ಅಲ್ಲ, ಅದಕ್ಕೋಸ್ಕರ. ಆಮೇಲೆ ಇನ್ನೊಂದು ರೀಸನ್ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಇದು ಪ್ಲೇಗ್ ಬರ್ತಿತ್ತಂತೆ ಅವಾಗ. ಸ್ಪೇನಲ್ಲಿ ಸ್ಪ್ಯಾನಿಷ್ ಫ್ಲೂ ಅಂತ ಕೇಳಿದೀವಲ್ಲ, ಪ್ಲೇಗ್ ಬಂದಾಗ ವೈಟ್ ಕಲರ್ ಹಾಕಿದ್ರೆ ಆ್ಯಂಟಿ ಬ್ಯಾಕ್ಟೀರಿಯಲ್ ಅಂತೆ, ಅದಕ್ಕೋಸ್ಕರ ವೈಟ್ ಕಲರ್ ಪೇಂಟ್ ಮಾಡಿಸ್ತಿದ್ರು. ಅದು ಹಂಗೆ ಕಲ್ಚರ್ ಥರ ಬಂದ್ಬಿಟ್ಟಿದೆ ಇವಾಗ. ಈ ಸಕಾಲಾಗಿದೆ ಚಿನ್ನು ಹಳ್ಳಿ. ನನಗೆ ಯಾವುದೋ ಒಳ್ಳೆ TV ಫಿಲಮ್ ಸೆಟ್ ಇದ್ದಂಗೆ ಐತಿದು ಅಲ್ಲ. ಪ್ರತಿಯೊಂದು ಹಳ್ಳಿಲೂ ನಾವೇನು ನೋಡ್ತೀವಿ ಹೇಳಿ, ಒಂದು ಚರ್ಚು, ಅಲ್ಲೊಂದು ಕ್ಯಾಸಲ್ಲು, ಆಮೇಲೆ ಇಲ್ಲೆಲ್ಲ ಒಂದು ಮನೆಗಳು. ಆದರೆ ಮನೆಗಳು ಸ್ಟೆಪ್ಸ್ಗಳು ಏನು ಬ್ಯೂಟಿಫುಲ್ ಆಗಿದೆ, ಏನು ಕ್ಲೀನಾಗಿದೆ ಗೊತ್ತಾ. ನೀವು ಹೇಳ್ಬೋದು ಯಾವುದೋ ಟೂರಿಸ್ಟ್ ವಿಲೇಜಿಗೆ ಬಂದಿದ್ದೀರಾ ಅಂತ. ಟೂರಿಸ್ಟ್ ವಿಲೇಜ್ ಅಲ್ಲ ಇದು, ನಿಜವಲ್ಲೂ ಲೋಕಲ್ಸ್ ಅವ್ರು ಇರೋದಿಲ್ಲಿ. ಅಕ್ಕಪಕ್ಕ ನೋಡ್ತಾ ಇದ್ದೀರಲ್ಲ, ಎಲ್ಲ ಲೋಕಲ್ಸ್ ಅವರೇ. ನಾನು ಇವಾಗ ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ, ಸೋಷಿಯಲ್ ಮೀಡಿಯಲ್ಲಿ ತುಂಬ ನೋಡ್ತಾ ಇದ್ದೀನಿ. ಒಂದು ರೋಡು ತುಂಬ ಹಾಳಾಗ್ಬಿಟ್ಟಿರುತ್ತೆ ಆಯಿತಾ, ಅಕ್ಕಪಕ್ಕ ಮನೆಗಳು. ಅದನ್ನು ಎಲ್ಲಿ ಹೆಂಗೆ ಮಾಡ್ಬೋದು ಈ ಹಳ್ಳಿನ, ಈ ರೋಡನ್ನ ಮನೆಯೆಲ್ಲ ಕಟ್ಟಿಸಿ ಅಂತ ತೋರಿಸ್ತಾ ಇರ್ತಾರೆ. ಅದು ರಿಯಾಲಿಟಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆ ನಿಮಗೆ. ಎರಡು ಸೈಡು ಮನೆ ಇದ್ದರೆ ಎಷ್ಟು ಚೆನ್ನಾಗಿ ಮಾಡ್ಕೊಬೋದು. ಮಳೆ ಬಂದರೆ ಮಳೆ ನೀರು ಹೋಗೋಕ್ಕೆ ನೀರು ಮಾಡ್ಕೊಂಡವ್ರೆ. ಚೇಂಬರು, ಚೇಂಬರ್ ಇದೆ, ಮಳೆ ನೀರು ಹೋಗಕ್ಕೆ ನೀರು ಮಾಡ್ಕೊಂಡಿದ್ದಾರೆ. ಮನೆಗಳಿದೆ, ಅದೇ ಪೋಸ್ಟ್ ಬಾಕ್ಸ್ ಎಲ್ಲ ಐತೆ, ಖಾಲಿ ಹೊಡಿತಾರಪ್ಪ. ಒಂದು ಗಲೀಜು ಕಾಣಿಸ್ತಾ ಇಲ್ಲ ಅಲ್ಲ, ಸಾಕಾಗಿದೆ ಗುರು. ಇದು ನಿಜವಾದ ಹಳ್ಳಿ ಅಂದರೆ. ಅಷ್ಟೇ ನಾವು ಆವಾಗಲೇ ಇದೇ ರೋಡಲ್ಲಿ ಬಂದಿದ್ದು ಸ್ಟ್ರೈಟು. ಹೌದಾ? ಅಲ್ಲ, ಅಲ್ಲೇ ಬ್ಲಾಕ್ ಮಾಡಿಬಿಟ್ಟಿದ್ದೆ ತಾತ. ಕರೆಕ್ಟ್. ಜನ ಒಬ್ರು ಕಾಣಿಸ್ತಾ ಇಲ್ಲ ಇದ್ದಾರೆ ಮನೆ ಒಳಗಡೆ. ಇವ್ರು ನೋಡ್ತಾ ಎರಡೆರಡು ಬಾಕ್ಲು ಮನೆಗೆ, ಹೊರಗಡೆ ಒಂದು ಬಾಕ್ಲು, ಒಳಗಡೆ ಒಂದು ಬಾಕ್ಲು ಅಲ್ವಾ? ಹೌದು. ಎಲ್ಲ ಮನೆಗೂ ಒಂದು ಬಾಕ್ಲಲ್ಲ, ಎರಡು ಬಾಕ್ಲು. ಹಿಂಗೋದ್ರೆ ಹಳ್ಳಿ ಎಲ್ಲ ತಿರ್ಗಾಡ್ಕೊಂಡು ಬರ್ಬೋದಾ? ಓಕೆ ಸೂಪರ್. ಆ್ಯಕ್ಚುಲಿ ಈ ಥರ ಸ್ಪೇನ್ ಹಳ್ಳಿಗಳು ನೋಡಬೇಕು. ನೋಡಿದ್ರೇ ಒಂಥರ ಡಿಫ್ರೆಂಟ್ ವೈಬು. ಇವ್ರ ಮನೆಗಳಾಗಲಿ, ಇವ್ರ ಕಲ್ಚರ್ ಆಗಲಿ, ಇವ್ರ ಜನಗಳು ಹೆಂಗಿರ್ತಾರೆ. ಇಲ್ಲಿ ನನ್ನ ಪ್ರಕಾರ ಇಲ್ಲಿ ಅಕ್ಕಪಕ್ಕ ಒಂದು ಇಂಡಸ್ಟ್ರಿ ಇಲ್ಲ, ಏನೂ ಇಲ್ಲ. 90% ಎಲ್ಲರದು ಇಲ್ಲಿ ವ್ಯವಸಾಯನೇ. ಬಿಕಾಸ್ ಇಲ್ಲಿ ಟೂರಿಸಮು ಜಾಸ್ತಿ ಇಲ್ಲ, ಎಕ್ಸ್ಪ್ರೆಸ್ಸು ಜಾಸ್ತಿ ಇಲ್ಲಿ ಅನಿಸುತ್ತೆ. ಚೆನ್ನಾಗಿದೆ ಒಂಥರ ಹಳ್ಳಿ. ಒಂದು ಕಾಫಿ, ಆದರೆ ಅಲ್ಲಿ ಜಾಸ್ತಿ ವೈನು ಎಣ್ಣೆಗಳೇ ಇವೆ, ಅದು ಬಿಟ್ಟು ಇನ್ನೇನೂ ಇಲ್ಲ. ಮೆಣಸಿನ ಬರೀ ಎಣ್ಣೆ ಇದೆ, ಹೆವಿ ಎಣ್ಣೆ ಹೊಡಿತಾರೆ. ಒಂದು ಲೋಕಲ್ ಬಾರಿಗೆ ಬರೋ ಎಕ್ಸ್ಪೀರಿಯನ್ಸಸ್ ಸೂಪರ್ ಅಲ್ಲ ಮಾತ್ರ. ಯಾಕಂದ್ರೆ ಏನು ಅಬ್ಸರ್ವ್ ಮಾಡಿದ್ರೆ ದುಡ್ಡೇ ಹಾಕಿಲ್ಲ, ಎಷ್ಟು ದುಡ್ಡು ಅಂತ ಕೇಳಿದಷ್ಟು ಕೊಡ್ಬೇಕಷ್ಟೇ. ಲೋಕಲ್ ಏನ್ಸ್ ಬರ್ತಾ ಇದ್ರೆ ಮೋಸ ಇರಲ್ಲ ಅಂತ ಅರ್ಥ. uno café con leche, uno cappuccino. Muy bien. ¿Afuera? Ya. Gracias. Ahora se lo llevo. Ya. ಏನು ಅರ್ಥ ಆಗೋಯ್ತಾರೆ ಈಗ. ಒಳ್ಳೆ ಹೇಳಿದ್ಲು ಲಾಸ್ಟ್ ಏನು ಅನ್ನ ಸಾಂಬಾರು ಬೇಕಾ ನಿನಗೆ ಅಂದ್ಲು. ಕೂತ್ಕೊಳ್ಳಿ ಕೊಡ್ತೀನಿ ಅಲ್ಲ, ಅನ್ನ ಸಾಂಬಾರು ಬೇಕಾ ನಿನಗೆ ಅಂದ್ಲು. ಚೆನ್ನಾಗಿದೆ ಕಣ ಒಂಥರ ಲೋಕಲ್ ಬಾರ್. ಹಲೋ, ಲೋಕಲ್ ಬಾರಿಗೆ ಬಂದ್ರೇ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು. ಕೆಲವ್ರು ಎಣ್ಣೆ ಹೊಡಿತಾವ್ರೆ, ಕೆಲವ್ರು ಗೇಮ್ ಆಡ್ತಾವ್ರೆ. ಒಬ್ಬ ಆವಾಗಿಂದ ನಾನು ಹೋದ್ನಲ್ಲ ಇಲ್ಲಿಂದ ಕಾರ್ ತೊಗೊಂಡು, ಆವಾಗಿಂದ ಇಲ್ಲೇ ಗೇಮ್ ಆಡ್ತಾವನು ಅವನು. ನಾನು ಫಸ್ಟ್ ಟೈಮು ಕ್ಯಾಪಿಚಿನೋ ಈ ಥರ ಎಲ್ಲ ಕ್ರೀಮ್ ಹಾಕ್ಕೊಟ್ಟದ್ದು ನೋಡಿದ್ದು. ಅದಕ್ಕೆ ಹಳ್ಳಿಗಳು ಬರಬೇಕು ಅನ್ನೋದು. ನಾನು ಸೂಪರ್ ಆಗಿದೆ ಅಂದರೆ ಅಜ್ಜಿ ಫುಲ್ ನಕ್ಬಿಟ್ಟು ಖುಷಿಯಾಗ್ಬಿಟ್ಲು. ಸ್ವಲ್ಪ ಬಿಟ್ಟಿದ್ರೆ ಮುತ್ಕೊಟ್ಬಿಟ್ಟಿರೋ ನನಗೆ ಅಜ್ಜಿ. ಸ್ಪ್ಯಾನಿಷಲ್ಲಿ ಹೇಳ್ದ? ಯಾವ ಮುಚ್ಚೋ ಗ್ರಾಸಿ ಹಾಸು ಅಂದೆ. ಕ್ರೀಮ್ ಸ್ವೀಟ್ ಆಗಿರುತ್ತೆ ಚಿನ್ನು. ಕಾಫಿ ಕುಡಿ. ಚೆನ್ನಾಗಿದೆ. ಬಿಸಿ ಸುಟ್ಟಾಯ್ತು ನಾಲ್ಗೆ. ಬಿಸಿ ಸುಟ್ಟಾಯ್ತು ನಾಲ್ಗೆ. ನಾನು ಕೆಫೆ ಕಾನ್ ಲೀಶೆ ಒಂಚೂರು ಕುಡಿ. ನೋಡಿ ಕ್ರೀಮ್ ಹೆಂಗಿದೆ ಗೊತ್ತಾ? ತಿರಾಮಿಸು ಕ್ರೀಮ್ ಥರ ಇದೆ ಆ್ಯಕ್ಚುಲಿ. ನಾನು ಕೆಫೆ ಕಾನ್ ಲೀಶೆ ಹೇಳಿದ್ದೀನಿ. ನಮ್ಮ ಡಿಕಾಕ್ಷನ್ ಕಾಫಿ ಇದೆಯಲ್ಲ ಅದೇ ಥರ ಮಾಡ್ಕೊಡ್ತಾರೆ. ಸ್ಪೇನಲ್ಲಿ ತುಂಬ ಆ್ಯಕ್ಚುಲಿ ಫೇಮಸ್ ಇದು. ಕಾಫಿ ಫುಲ್ ಸ್ಟ್ರಾಂಗು. ಹೌದಾ? ಕುಡಿ ಒಂಚೂರು. ಕೊಡು ನೋಡೋಣ. ತಲೆ ಕೆಟ್ಟೋಗ್ಬಿಡುತ್ತೆ. ಇದು ಅಷ್ಟು ಕೇಳ. ನೀ ಇದನ್ನ ಇಷ್ಟಪಡ್ತೀಯ ಆ್ಯಕ್ಚುಲಿ. ನೀ ಇದನ್ನ ಇಷ್ಟಪಡ್ತೀಯಾ?
ಕುಡಿಯೋಲ್ಲ ಆಯ್ತು ಕುಡಿತೀನಿ. ಹೌದಾ? ಓಕೆ ಓಕೆ, ಎಕ್ಸ್ಚೇಂಜ್ ಮಾಡ್ಕೊಂಡ್ವಿ. ನಾನು ಎಕ್ಸ್ಚೇಂಜ್ ಮಾಡಿಲ್ಲ. ಆಶಾ ನಾನು ಹೇಳೋಕ್ಕೂ ಮುಂಚೆ ನೀನು ಇದು ಕುಡಿ, ಇದು ಇಷ್ಟಪಡ್ತೀಯ, ಇದು ಕುಡಿ, ಇದು ಇಷ್ಟಪಡ್ತೀಯ ಅಂದ್ಲು. ಅಲ್ಲಿ ತಗೊಳಮ್ಮ ಅಂತ ಆಚೆ ಕೊಟ್ಟೆ. ಥರ ಕಾಫಿ ಇಷ್ಟಪಡ್ತಾನೆ, ಕೆಫೆ ಕಾನ್ಲಿಚ್. ಏನೈತಿ ನಾರ್ಮಲ್ ನಮ್ಮ ಕಾಫಿ ಇದ್ದಂಗೆ ಐತೆ ಅಷ್ಟೇ. ಕುಡಿದು ನೋಡಿ, ಇದನ್ನು ಕೂಡ ಎಸ್ಪ್ರೆಸ್ಸೋ ಹಾಕಿದ್ದಾರೆ ಇದಕ್ಕೆ ಅವರು. ಓಕೆ, ಥ್ಯಾಂಕ್ ಯು, ಬಾಯ್. ನಾವು ರೌಂಡ್ ಹೊಡ್ಕೊಂಡು ಹೋಗ್ತೀವಿ. Nombre Asha. Unser Nombre? Ja. Julian. Ah, nice to meet you, Julian. Nice to meet you. You here, Julian? Okay. ಆತ ವೀಡಿಯೋ ಹೊಡಿತಾವನೆ. Grande, yeah. Hermosa, yeah. Un cristiano, otro un moro, otro un... Yeah. Gracias. Muchas gracias. ಸೆವಿಲಿಗೆ ಸ್ವಾಗತ ಸುಸ್ವಾಗತ. ಒಂದು 3 ಅವರ್ ಡ್ರೈವ್ ಆದ್ಮೇಲೆ ಪೆಟ್ರೋಲ್ಗಳು ಫುಲ್ ಕಮ್ಮಿ ಚಿನ್ನ ಇಲ್ಲೂ. ಹೌದಾ? ಒಂದು 3 ಅವರ್ ಡ್ರೈವ್ ಆದಮೇಲೆ ಫೈನಲ್ ಆಗಿ ಸೆವಿಲಿಗೆ ಬಂದು ತಲುಪಿದ್ವಿ. ಆ್ಯಕ್ಚುಲಿ ಜಾಸ್ತಿ ಎಲ್ಲೂ ನಾವು ಇಲ್ಲಿ ನಿಲ್ಲಿಸ್ಲಿಲ್ಲ, ಕಾರು ಎಲ್ಲೂ ನಿಲ್ಲಿಸಿಲ್ಲ, ಒಂದೇ ಸ್ಟ್ರೆಚ್ಚಲ್ಲಿ ಹೊಡ್ಕೊಂಬಂದಿದ್ದು ಟಕಾರ್ ಅಂತ. ಅಲ್ಲಿ ಎತ್ತಿದ್ವಿ ಕಾರು, ಟಕಾರ್ ಅಂತ ಹೊಡ್ಕೊಂಬಂದ್ವಿ. ಸೊ ಸೆವಿಲಿ ಒಳಗೆ ಎಂಟ್ರ್ ಆಗಿದ್ದೀವಿ. ಈಗ ಇನ್ನೂ ಒಂದು ಅರ್ಧ ಅವರ್ ಇದೆ ನಮ್ಮ ಡೆಸ್ಟಿನೇಷನ್ನು, ನಮ್ಮ ಹೋಟೆಲ್ ರೂಮು. ಬನ್ನಿ ಸೆವಿಲಿ ಹೆಂಗಿದೆ ಅಂತ ನೋಡೋಣ. ಬಂದೆವು ಸಿವಿಲಿಗೆ ಬಂದೆವು. ಸಿವಿಲಿ ಬಂದೆವು. ಎಂತಕ್ಕೆ ಆ್ಯಕ್ಚುಲಿ ನಮ್ಮ ಹೋಟೆಲ್ ರೂಮ್ ಇರೋದು ಅಲ್ಲೆಲ್ಲೋ, ಇಲ್ಲೇ ಪಾರ್ಕ್ ಮಾಡಿ ಹೋಗ್ತಾ ಇದೀವಿ. ಯಾಕಂದರೆ ಇಲ್ಲಿ ಪಾರ್ಕಿಂಗ್ ಸಿಗೋದು ತುಂಬ ಕಷ್ಟ, ಫುಲ್ ರೆಸಿಡೆನ್ಷಿಯಲ್ ಏರಿಯಾ. ಅಕಸ್ಮಾತ್ ಏನಾದ್ರು ಪಾರ್ಕಿಂಗ್ ಸಿಕ್ಕಿಲ್ಲ ಅಂದರೆ ಪಾರ್ಕಿಂಗ್ ಗ್ಯಾರೇಜ್ಗೆ ಒಂದು ದಿನಕ್ಕೆ 25 ಯೂರೋ, ಅಂದರೆ ಆಲ್ಮೋಸ್ಟ್ 2,500 ರೂಪಾಯಿ ಕೊಡಬೇಕಂತೆ ಒಂದು ದಿನಕ್ಕೆ ಪಾರ್ಕಿಂಗ್ಗೆ. ಅದಕ್ಕೆ ಇಲ್ಲೇ ಸಿಕ್ತು, ಇಲ್ಲೇ ಪಾರ್ಕ್ ಮಾಡ್ಬಿಟ್ಟು ಅಲ್ಲಿವರೆಗೂ ನಡ್ಕೊಂಡು ಹೋಗೋಣ ಅಂತ ನಾವು. ಸೊ ಸೇಫ್ ಕೇಸ್ಗೆ ಇಲ್ಲಿ ಪಾರ್ಕ್ ಮಾಡಿದ್ದೀವಿ. ಅಕಸ್ಮಾತ್ ಸಿಕ್ಕರೆ ತೊಗೊಂಡೋಗಿ ಹಾಕ್ತೀವಿ. ಅವ್ರು ಹೇಳಿದ್ರು ನಮ್ಮ ಹೋಟ್ಲವರು 25 ಯೂರೋ ಮಿನಿಮಮ್ಮು ನೀವು ಕೊಡಬೇಕು ಅಂತ. ಬೇಡ ಗುರು, ಸಿಕ್ಬಿಡ್ತು ಹಾಕ್ಬಿಟ್ಟು ಎಷ್ಟು ನಿಮಿಷ ಚಿನ್ನೋ, ಬರೀ 90 ಇಲ್ಲೇ ಅದೇ. ಎಲ್ಲ ಫುಲ್ಲು ರೆಸಿಡೆನ್ಷಿಯಲ್ ನೋಡಿ, ಅಕ್ಕಪಕ್ಕ ಫುಲ್ಲು ರೆಸಿಡೆನ್ಷಿಯಲ್ ಬಿಲ್ಡಿಂಗು. ಸಖತ್ ಬರೀ ಪಾರ್ಕ್ಗಳೇ, ಇದು ಕಾರ್ಗಳೇ. ಯುರೋಪಲ್ಲಿ ಸಖತ್ ಎಕ್ಸ್ಪೆನ್ಸಿವ್ ಯುರೋಪ್ ನೋಡಿ, ಎಲ್ಲ ಕಡೆ ಪಾರ್ಕಿಂಗ್ ಫುಲ್ಲು. ಅದೇ ನೋಡ್ತಾ ಇದ್ದೀವಿ. ಒಂದು ಇಲ್ಲ ಅಂದರೆ ರೆಸಿಡೆನ್ಷಿಯಲ್ ಏರಿಯಾ ಅಲ್ವಾ, ಎಲ್ಲ ಆಫೀಸ್ ಮುಗಿಸ್ಕೊಂಬಂದ್ಬಿಡ್ತಾರೆ. ಮುಗಿಸ್ಕೊಂಬಂದ್ಬಿಟ್ಟು ಎಲ್ಲರೂ ದಬಾಕ್ಬಿಟ್ಟವ್ರೆ. 5, 2, 5, 1 ಅಷ್ಟೇ. ಹಂಗೆ ಓಪನ್ ಆಯ್ತಪ್ಪ. ಹಾಂ. ಓಯ್, ಅದು ಹಳೆ ಕಾಲದ ಬಿಲ್ಡಿಂಗ್ ಚಿನ್ನು. ಲಿಫ್ಟ್ ಇಲ್ಲ, ಗೊತ್ತಿಲ್ಲ ನನಗೆ. ಗೊತ್ತಿಲ್ಲ ಅಜ್ಜಿ ಹೇಳ್ಬೇಕು ತಾನೇ ಇವಳು ಲಿಫ್ಟ್ ಇಲ್ಲ ಅಂತ. ಯಾವಲೇ ಗುರು ಹೆಂಗೆ ಎತ್ಕೊಂಡು ಹೋಗೋದು? ಲಿಫ್ಟ್ ಇರುತ್ತೆ ಅನ್ಕೊಂಡು. ಇಲ್ಲ ಚಿನ್ನು, ಲಿಫ್ಟು ಅದು ಹಳೆ ಬಿಲ್ಡಿಂಗ್ ಇದು. ಆ್ಯಕ್ಚುಲಿ ಸಿವಿಲ್ ಇಲ್ಲ, ಹಿಂಗೆ ಬಿಲ್ಡಿಂಗ್ ನೋಡಿ, ಅಕ್ಕಪಕ್ಕ ಬಿಲ್ಡಿಂಗ್ಗಳೆಲ್ಲ ಹಿಂಗೇನೆ. ಹೆಂಚೂರು 3rd ಫ್ಲೋರ್ ಎತ್ಕೊಂಡು ಹೋಗೋದು ಹೇಳ್ಬೇಕು ತಾನೆ ಅಕ್ಕ? ಹಾಂ ಇಲ್ಲ ಚಿನ್ನು, ಇರ್ಬೇಕು ನೋಡ್ಮನ. ಇದೆಯಪ್ಪ. ಓಕೆಣ. ನಾನು 3rd ಫ್ಲೋರ್ಗೆ ಈಗ ಎತ್ಕೊಂಡು ಹೋಗೋ ಹಾರ್ಟ್ ಅಟ್ಯಾಕ್ ಆಗ್ಬಿಟ್ಟಿರೋದು. ಇವಾಗೆಲ್ಲ ಏನು ಗೊತ್ತಾ, ಹಳೆ ಬಿಲ್ಡಿಂಗ್ಗಳು ಲಿಫ್ಟೆಲ್ಲ ಹಾಕ್ಸ್ಬಿಟ್ಟು ಇವಾಗ ಒಂದು ಸ್ವಲ್ಪ ಇದು ಮಾಡೋರೆ. ಆಗುತ್ತೆ ಇಬ್ರಿಗೂ? ಹಾಂ ಆಗುತ್ತೆ. ಲಾಕ್ ಆಗ್ಬಿಟ್ಟಿದೆ. ಲಾಕ್ ಆಗಿದೆ ಲಿಫ್ಟು. ವಾ ನೋಡಿದ್ರಿ, ಹೋಗಕ್ಕೆ ಮಾತ್ರ ಬರೋದು. ಲಿಫ್ಟ್ ಲಾಕ್ ಗುರು. ಇಲ್ಲಿ 3rd. ಓವರ್ ಬುದ್ಧಿವಂತರ ಆಗ್ಬಿಡ್ತೀವಿ. ನನಗೆ ಇದು ಗೊತ್ತಾಗಿ ಇದೇನಪ್ಪ ಮತ್ತೆ. ಎಕ್ಸಾಕ್ಟ್ಲಿ. ಇದೆಂತಕ್ಕೆ ಲಾಕ್ ಮಾಡೋರೆ, ಇದೆಂತಕ್ಕೆ ಓಪನ್ ಆಗಿಕ್ಕವ್ರೆ ಗೊತ್ತಿಲ್ಲ ಚಿನ್ನು. ಓವರ್ ಏನಾಗುತ್ತೆ, ಓವರ್ ಬುದ್ಧಿವಂತರು ಕೂಡ ಆಗ್ಬಿಡ್ತೀವಿ ಸಮ್ಟೈಮ್ಸ್. ಅಲ್ಲ, ನಾನು ಅದು ನೋಡಲೇ ಇಲ್ಲ. ಫುಲ್ ಟಯರ್ಡ್ ಅಂತೂ ಆಗಿದೆ. ಎಷ್ಟು ದಿನ ಬೆಳಗ್ಗೆ 10 ಗಂಟೆಗೆ ಬಿಟ್ಟಿರೋದು, ಸಂಜೆ 8 ಗಂಟೆವರೆಗೂ ಓಡಿಸ್ಕೊಂಡೇ ಬಂದಿದ್ದೀವಲ್ಲ, ಒಂದ್ಸರಿ ಮೈಂಡ್ ಫ್ರೀಸ್ ಆಗ್ಬಿಡುತ್ತೆ. ಬ್ರೈನ್ ಫಾಗ್ ಆಗ್ಬಿಡುತ್ತೆ. ಸ್ಪೇನಿನ ಸಿವೆಲಿಯಾ ಪೆಂಟೋಸ್ಗೆ ಸ್ವಾಗತ ಸುಸ್ವಾಗತ. ಫಸ್ಟ್ ಟೈಮ್ ಪೆಂಟೋಸಲ್ಲಿ ಇರ್ತಾರ ನಾವು, ಕಿರಣ. ಏನಪ್ಪ ಈ ಪೆಂಟ್ ಹೌಸು ಅಂದರೆ, ಆಮೇಲೆ ಹೇಳ್ತೀನಿ ಹೆಂಗಿದೆ ಗೊತ್ತಾ ಅಪಾರ್ಟ್ಮೆಂಟು. 3rd ಫ್ಲೋರಲ್ಲಿ, ಟಾಪ್ ಫ್ಲೋರಲ್ಲಿ ನಾವು ಇರೋದು. ಆಮೇಲೆ ರೆಂಟ್ ಎಷ್ಟು ಅಂತೆಲ್ಲ ಆಮೇಲೆ ಹೇಳ್ತೀನಿ. ನಾವು ಒಂದು ನೋಡಿದ್ದಂದರೆ, ನಾವು ಸೆವಿಲಿಲಿ ಎಲ್ಲೇ ಹೋದರೂ ಈ ಡೈನಿಂಗ್ ಟೇಬಲ್ ಆಗಲಿ, ಈ ಥರ ಕುಕ್ ಟಾಪ್ ಆಗಲಿ ಮಾರ್ಬಲ್ಸಲ್ಲಿ ಮಾಡಿಬಿಟ್ಟಿರ್ತಾರೆ. ಯಾಕಂದರೆ ಇಲ್ಲಿ ಜಾಸ್ತಿ ಕೋಲ್ಡ್ ಆಗಲ್ವಲ್ಲ, ಅದಕ್ಕೆ. ಅದು ಚೆನ್ನಾಗಿದೆ ಗುರು ಮಾರ್ಬಲ್ಗಳೆಲ್ಲ. ಕಿಚನ್ ಅಂತೂ ಫುಲ್ ಎಕ್ವಿಪ್ಡು, ಓವನಿಂದ ಹಿಡ್ದು ಕುಕ್ ಟಾಪು ಮತ್ತು ಡಿಶ್ ವಾಷರು. ಅಷ್ಟು ಅಲ್ಲದೆ ಇಲ್ಲಿ ಎಲ್ಲ ನಮಗೆ ಬೇಕಾಗಿರೋ ಐಟಮ್ಸ್ ಎಲ್ಲ, ಯೂಸ್ ಮಾಡೋಕ್ಕೆ ಬೇಕಾಗಿರೋ ಐಟಮ್ಸ್ ಎಲ್ಲ ಕೊಟ್ಬಿಟ್ಟವ್ರೆ. ಇಲ್ಲೇನು ಕೊಟ್ಟವ್ರೆ?
ಕ್ಲೀನಿಂಗ್ ಐಟಮ್ಸು. ಆದರೆ ಪ್ರಾಪರ್ ಮನೆ ಅನಿಸುತ್ತಿದ್ದು. ಇಲ್ಲಿಂದ ನಮಗೆ ಒಂದು ಚಿಕ್ಕ ಬಾಲ್ಕನಿನೂ ಇದೆ, ವ್ಯೂನೂ ಕಾಣಿಸುತ್ತೆ. ಹಿಂಗೋಗಿ ಹಿಂಗೆ ನಿಂತ್ಕೊಬೋದು. ಕಿಡ ನಾವು ನೋಡ್ತಿದ್ವಿ ಗೊತ್ತಾ ಚಿಕ್ಕ ಬಾಲ್ಕನಿ ಅಂತ. ಚಿಕ್ಕ ಬಾಲ್ಕನಿ ಇಲ್ಲೆಲ್ಲ ಗಿಡ ಹಾಕ್ಬಿಟ್ಟು ನಿಲ್ಸಿರೋರು. ಆಮೇಲೆ ವ್ಯೂ ಇಲ್ಲಿಂದ ಹಿಂಗಿದೆ. ನಮ್ಮ ಕಾರ್ ಕಾಣುತ್ತೆ. ನಮ್ಮ ಕಾರ್ ಅಲ್ಲೆಲ್ಲೋ ನಿಲ್ಲಿಸ್ಬಿಟ್ಟು ಬಂದ್ವಿ. ಈಗ ನಾವು ಹಿಂಗೆ ನಡ್ಕೊಂಡು ಬಂದ್ವಿ. ಪ್ರಾಪರ್ ರೆಸಿಡೆನ್ಷಿಯಲ್ ಏರಿಯಾಗೆ ಬಂದ್ವಿ ನಾವು. ಸೊ ನಾವಿನ್ನ ಇರೋದು ಬರೀ ಫಸ್ಟ್ ಫ್ಲೋರಲ್ಲಿ. ಹಿಂಗೆ ಬಂದರೆ ಬಾತ್ರೂಮ್ ಅಂತೂ ಚಿಕ್ಕದಾಗಿದ್ರು ಸಖತ್ತಾಗಿ ಮಾಡಿದ್ದಾರೆ ಕಿರಣ. ನೀನು ಹೇಳ್ದಂಗೆ ಎಲ್ಲ ಕಡೆ ಮಾರ್ಬಲ್ ಕಿರಣ, ಮಾರ್ಬಲ್ ಹಾಕಿದ್ದಾರೆ. ಆಮೇಲೆ ನೋಡಿ ಇದು ಕೂಡ ಮಾರ್ಬಲ್ಲು. ಅದೇ ಕ್ಲೀನಿಂಗಿಗೆ ಆದರೆ ಚೆನ್ನಾಗಿದೆ, ಕ್ಲೀನಾಗಿದೆ, ಗಲೀಜಾಗಿಲ್ಲ. ಹೊಸ ಮನೆ ಆಗಿರೋದು. ಹೊಸ ಮನೆನೋ ಹಳೆ ಮನೆನೋ ಗೊತ್ತಿಲ್ಲ. ಹೊಸ ಮನೆನೋ ಹಳೆ ಮನೆ ಅನಿಸ್ತದೆ ಹೆಚ್ಚು ನಿನಗೆ? ಮೇಂಟೈನ್ಡ್ ಮನೆ ಅನಿಸ್ತದೆ. ನಾನು ಯಾಕೋ ಹಳೆ ಬಿಲ್ಡಿಂಗ್ ಅನ್ನಿಸ್ತಾ ಇದೆ. ಹಳೆ ಬಿಲ್ಡಿಂಗು ಇದಾಗಿರ್ಬೋದು. ಆಮೇಲೆ ಇಲ್ಲಿ ಬಂದರೆ ಮಾಸ್ಟರ್ ಬೆಡ್ರೂಮ್. ವೆಲ್ಕಮ್ ಟು ದ ಮಾಸ್ಟರ್ ಬೆಡ್ರೂಮ್. ಸಖತ್ತಾಗಿದೆ ಗುರು. ಬೆಡ್ ಅಂತೂ ಚೆನ್ನಾಗಿದೆ ಅನ್ನಿಸ್ತಾ ಇದೆ ನನಗೆ. ಬೆಡ್ ಟೆಸ್ಟ್ ಮಾಡೋಣ. ಎಸ್ ನನಗೆ Airbnb-ಗಳಲ್ಲಿ ಬೆಡ್ ಟೆಸ್ಟ್ ಮಾಡೋಕ್ಕೆ ಹೆದರಿಕೆ. ಯಾಕಂದರೆ ಮನೆಗಳಲ್ವಾ ಮಂಚ ಮುರಿದೋಗ್ಬಿಡ್ತವೆ ಅಂದ್ಬಿಟ್ಟು. ಚೆನ್ನಾಗಿರಂಗಿದೆ. ರೆಡಿ ಸ್ಟಡಿ ಗೋ 1 2 3 ಜೈ ಹನುಮಂಜಿಯ. 8 ಅವರ್ 9 ಅವರ್ ಡ್ರೈವ್ ಮಾಡಿ ಬಂದಿರೋದಕ್ಕೂ ಬೆಡ್ ಮೇಲೆ ಬಿದ್ದರೆ ಸೊಂಟ ಹಂಗೆ ಕ್ಲೀನಾಗಿ ಸ್ಲೀಪಿಗೆ ಹೋಗ್ತಾಯಿತ್ತೆ. ಆಮೇಲೆ ಇನ್ನೊಂದೇನು ಗೊತ್ತಾ, ಇಲ್ಲಿ ಎಲ್ಲ ರೂಮಲ್ಲೂ AC ಇದೆ. ಯಾಕಂದರೆ ಇಲ್ಲಿ ಬಿಸಿಲು ಹಂಗೆ ಆಗುತ್ತೆ, ಚಳಿನೂ ಹಂಗೆ ಆಗುತ್ತೆ. ಎಲ್ಲ ಕಡೆಯೂ AC ಚೆನ್ನಾಗಿ ಕೊಟ್ಟವ್ರೆ. ಆಮೇಲೆ ನನಗೆ ಒಂದೊಂದು ಚಿಕ್ಕದು ಇದೊಂದು ಚಿಕ್ಕ ಲೈಟು ಎಷ್ಟು ಚೆನ್ನಾಗಿ ಮಾಡವ್ರೆ ಗೊತ್ತಾ. ಆಫ್ ಮಾಡ್ತೀನಿ ನೋಡಿ. ಒಂಥರ ಚೆನ್ನಾಗಿ ಮಾಡವ್ರೆ. ಇದು ಬಂದ್ಬಿಟ್ಟು ಬೆಡ್ರೂಮು. ಹಂಗೆ ಹೊರಗಡೆ ಬಂದರೆ ಇದು ಚಿಕ್ಕ ಜಾಗ ಆಯ್ತಾ, ನೋಡಕ್ಕೆ ಹಂಗೆ ಕಾಣಿಸ್ತದೆ. ಈ ಚಿಕ್ಕದಾಗಿದ್ರು ಕೂಡ ಎಷ್ಟು ಪುಟಾಣಿ ಜಾಗದಲ್ಲಿ ಕಾಂಪ್ಯಾಕ್ಟಾಗಿ ಮಾಡ್ಕೊಂಡಿದ್ದಾರೆ. ನೀರು ಬಾಟ್ಲಿ ಇಟ್ಟವ್ರು. ಇಲ್ಲಿ ಕುಡಿಬೋದು. ಟ್ಯಾಪ್ ವಾಟರ್ ಕುಡಿಬೋದಾ? ಮೋಸ್ಟ್ ಆಫ್ ದ ಯುರೋಪಿಯನ್ ಕಂಟ್ರೀಸಲ್ಲಿ ಟ್ಯಾಪ್ ವಾಟರ್ ಕುಡಿಬೋದು. ಅದೇನು ಪ್ರಾಬ್ಲಮ್ ಇಲ್ಲ. ನಮಗೊಂದು ಸ್ವಲ್ಪ ಹೆದರಿಕೆ ಅಷ್ಟೇ. ಯಾಕಂದರೆ ಕುಡಿದ್ಬಿಟ್ಟು ಗಂಟ್ಲು ಕೆಟ್ಟೋಗ್ಬಿಡುತ್ತೆ ಅಂತ ನಮಗೆ ಹೆದರಿಕೆ, ವೀಡಿಯೋ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು. ಆಮೇಲೆ ನೆಕ್ಸ್ಟು ಇಷ್ಟೇ ಮುಗ್ದೋಯ್ತು ಅಂದ್ಕೊಂಡ್ರ ಪೆಂಟ್ ಹೌಸ್ ಅಂತ ಎಲ್ಲಿ ಬಂತು? ಪೆಂಟ್ ಹೌಸ್ ಏನು ಅಂತ ಬನ್ನಿ ತೋರಿಸ್ತೀನಿ. ಕಬ್ಬಿಣದ ಸ್ಟೆಪ್ಸ್ ಇದು ಮಾಡ್ತಿರ್ತಾರಲ್ಲ ಆಮೇಲಿಂದ. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಇದು ಸೆಕೆಂಡ್ ಬೆಡ್ರೂಮು. ಅಕಸ್ಮಾತ್ 4 ಜನ ಬಂದರೆ ಇಲ್ಲಿ ಮಲ್ಕೊಬೋದು ಆರಾಮಾಗಿ. ಇವಾಗ ನಮಗಿದು ಕಾಸ್ಟ್ ಆಗಿದ್ದು 4 ದಿನಕ್ಕೆ €400, ಅಂದರೆ 45,000 ರೂಪಾಯಿ ಆಗಿದೆ 4 ದಿನಕ್ಕೆ. 1 ದಿನಕ್ಕೆ 11,000 ರೂಪಾಯಿ. ಆದರೆ 4 ಜನ ಬಂದರೆ ಇನ್ನೂ ಜಾಸ್ತಿ ಆಗಿರೋದು. ಈ ಬೆಡ್ಡು ಟೆಸ್ಟ್ ಮಾಡೋಣ ಒಂದ್ಸರಿ. ರೆಡಿ ಸ್ಟಡಿ. ಸಖತ್ತಾಗಿದೆ. ಮೇಲ್ಗಡೆ ನೋಡ ಆಶಾ, ನೋಡ್ಕೊ ಮಲ್ಗಿ ಅಂತ. ಆಮೇಲೆ ಇಲ್ಲೂ AC ಇದೆ. ಕಿರಣ್ ಇನ್ನೊಂದು ಗೊತ್ತಾ, ನೀನು ಪಕ್ಕದಲ್ಲಿ ಗ್ಲಾಸ್ ಓಪನ್ ಮಾಡೋದನ್ನ. ಹೌದಾ? ಓಪನ್ ಮಾಡೋದು. ಹಿಂಗೆ ಫುಲ್ ಓಪನ್ ಎಲ್ಲ ಕಡೆ. ಇಷ್ಟೇ ಓಪನ್ ಆಗಿದ್ದು. ಹೌದಾ? ಸ್ಟಕ್ ಆಗೋಯ್ತು. ಪಕ್ಕದ ಓಪನ್ ಮಾಡು, ಬಿಕಾಸ್ ಎಲ್ಲ ಕಡೆ ಗ್ಲಾಸ್ ಇದೆ ಇದು. ಹೌದಾ? ನೋಡು, ಇದು ಇಷ್ಟೇ ಸ್ಟಕ್ ಆಗೋಯ್ತೆ. ಅದೇ ಕ್ಲೋಸ್ ಮಾಡಿಬಿಟ್ಟಿದೆ, ಪಕ್ಕದ ಮನೆಗೆ ಹೋಗುತ್ತೇನೋ. ಓಕೆ. ಸೊ ಎಲ್ಲ ಕಡೆ ನಾನು ನೋಡ್ತಾ ಇತ್ರ ವಿಂಡೋಸ್ ಫುಲ್ ಓಪನ್ನು. ಪೆಂಟ್ ಹೌಸ್ ಅಲ್ವಾ, 4 ಸೈಡೂ ಓಪನ್ ಮಾಡ್ಕೊಂಡು ಆರಾಮಾಗಿ ಮಲಗಿ ಅಂತ. ಆಮೇಲೆ ಮೇನು ಅದಲ್ಲ, ಬಂದು ತೋರಿಸ್ತೀನಿ ಮೇನ್ ಏನು ಅಂತ. ಮೇನ್ ಬಂದ್ಬಿಟ್ಟು ಇಲ್ಲಿ ನಮ್ಮದೇ ಆದ ಪ್ರೈವೇಟ್ ಸ್ವಿಮ್ಮಿಂಗ್ ಪೂಲ್ ಇದೆ. ವೆಲ್ಕಮ್ ಟು ಅವರ್ ಪ್ರೈವೇಟ್. ಬೆಡ್ ಟೆಸ್ಟ್ ಮಾಡ್ತಾರೆ, ಸ್ವಿಮ್ಮಿಂಗ್ ಪೂಲ್ ಟೆಸ್ಟ್ ಮಾಡ್ತೀಯಾ? ಬೇಡ ಗುರು. ಟೆಂಪ್ರೇಚರ್ ಬಂದ್ಬಿಟ್ಟು 15 ಡಿಗ್ರಿ. ಕೋಲ್ಡ್ ಎಷ್ಟಿದೆ ನೋಡ್ತೀನಿ. ಆನ್ ಮಾಡಿಬಿಟ್ಟಿದ್ದಾರೆ. ಆನ್ ಮಾಡಿದ್ದಾರೆ. ಹೀಟೆಡ್ ಇಲ್ಲ ಅಲ್ಲ? ಹೀಟೆಡ್ ಇಲ್ಲ, ಕೋಲ್ಡ್ ಇದೆ. ಕ್ಲೀನಾಗಿ ಪ್ರಾಪರ್ ಸ್ವಿಮ್ಮಿಂಗ್ ಪೂಲ್ ಇದು. ಹಚ್ಚಿಬಿಟ್ಟು ಮೇಲ್ಗಡೆ ಹೋಗಿ ಗಿಡಿ ಮರಿ ಎಲ್ಲ ಫ್ರೀಜಾಗಿ ಹೋಗ್ಬಿಡ್ತೀವಿ. ಸಕ್ಕತ್ತಾಗಿದೆ ಮಾತ್ರ. ಆದರೆ ಇಬ್ಬರಿಗೆ ತುಂಬ ದೊಡ್ಡದಾಯ್ತಿದ್ದು. 4 ಜನ ಆಗಿದೆ, ಚೆನ್ನಾಗಿರೋದೇನೋ. ಆದರೆ ಹಿಂಗೆ ಬನ್ನಿ, ಇಲ್ಲಿಂದ ಪ್ರಾಪರ್ ರೆಸಿಡೆನ್ಷಿಯಲ್ ಏರಿಯಾ ಇದು. ಅಕ್ಕಪಕ್ಕ ಎಲ್ಲ ಸ್ಪೇನ್ ಅವ್ರು ಇರೋದು ಮನೆಗಳೇ ಅಲ್ವಾ? ಏನೋ ಬ್ರಿಡ್ಜ್ ಬೇರೆ ಕಾಣಿಸ್ತಾ ಇದೆ ಇಲ್ಲಿ. ಇಲ್ಲಿಂದ ನಮ್ಮದು ಸಿಟಿಗೆ ಹತ್ರ ಇದೆಯಾ ದೂರ ಇದೆಯಾ ಅದನ್ನ ನೋಡ್ಬೇಕು. ನನಗಿಂತ ಐಡಿಯಾನೇ ಇಲ್ಲ. ಆ್ಯಕ್ಚುಲಿ ಏನಪ್ಪ ಅಂತ ಹೇಳಿದ್ರೆ, ಪಾರ್ಟಿ ಮಾಡೋರಿಗೆ ಆ್ಯಕ್ಚುಲಿ ಸಿವೇಲಿ ಬಂದ್ಬಿಟ್ಟು ತುಂಬಾ ಪಾರ್ಟಿ ಪ್ಲೇಸ್ ಕೂಡ ಆಗುತ್ತೆ. ವಾರಗಟ್ಟಲೆ ತಿಂಗಳಗಟ್ಟಲೆ ಬಂದಿರ್ತಾರೆ. ಅದಕ್ಕೋಸ್ಕರ 4 ಜನ ಮಲ್ಕೊಳ್ಳೋಕೆ ಸ್ಪೇಷಿಯಸ್ ಆಗಿರೋ ಜಾಗ, ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಮಾಡೋಕ್ಕೆ. ಆಮೇಲೆ ಸಮ್ಮರಲ್ಲಿ ಸ್ವಿಮ್ಮಿಂಗ್ ಪೂಲು. ಸೊ ಇದೇ ಒಂದು ಪೆಂಟ್ ಹೌಸ್. ಇಲ್ಲಿ ನೋಡ್ತೀವಿ ಆರ್ಕಿಟೆಕ್ಚರ್ ಎಲ್ಲ ಹೆಂಗಿದೆ ಅಂತ.
ಮೇಲ್ಗಡೆ ಟಾಪ್ ಫ್ಲೋರ್ ಅದರಿಂದ. ಇದು ಒಂದೇ ಮನೆ ಹಿಂಗೇನಾ ಎಲ್ಲ ಮನೇನು ಹಿಂಗೇನಾ? ನನ್ಗನ್ಸುತ್ತೆ ಪಕ್ಕದ ಮನೆ ಅವಾಗಲೇ ನೋಡಿದೆ ಸೇಮ್ ಮಾಡೆಲಲ್ಲೇ ಇತ್ತು. ಓಕೆ. ಅಂದ್ರೆ ಇವಾಗ ಒಂದು ಲೋಕಲ್ ಸಿವಿಲಿಯನ್ ಅವರು ಅಥವಾ ಸ್ಪ್ಯಾನಿಷ್ ಅವ್ರ ಮನೆ ಹಿಂಗಿರ್ಬೋದು, ಒಬ್ಬ ಸ್ವಲ್ಪ ಚೆನ್ನಾಗಿರೋರ್ದು ಅಲ್ವಾ? ಅದು ಎಕ್ಸ್ಪೆನ್ಸಿವ್ ಇದೆ ಬಿಡಿ ಮನೆ, ಏನು ಕಮ್ಮಿ ಏನಿರಲ್ಲ. ಏನು ಕಿರಣ 400 ಯೂರೋ ಅಂದ್ರೆ ಕಮ್ಮಿನಾ? 3-4 ದಿನಕ್ಕೆ 11,000 ರೂಪಾಯಿ ಒಂದು ದಿನಕ್ಕೆ ಅಂದರೆ ಲೆಕ್ಕನ. ಅದು ಇಲ್ಲೂ ಇದೆ, ಎ ಸಿ ಇದೆ, ಅಲ್ಲೂ ಎ ಸಿ ಇದೆ. ಲಾಕ್ ಮಾಡ್ಬಿಡಮ್ಮ ಕೋಲ್ಡ್ಗೆ. ಅದು ಯಾಕೋ ಆನ್ ಆಗ್ಬಿಟ್ಟಿದೆ ಗೊತ್ತಿಲ್ಲಪ್ಪ, ಅದೇ ಆಟೋಮೆಟಿಕ್ಕಾಗಿ ಆನ್ ಆಯಿತು. ಟೈಮಿಂಗ್ ಸೆಟ್ ಮಾಡಿಬಿಟ್ಟವ್ರೆ, ಏನೋ ಗೊತ್ತಿಲ್ಲ. ನೋಡೋಣ ಆಮೇಲೆ ಬನ್ನಿ ಹಂಗೆ ಕೆಳಗೆ ಹೋಗೋಣ. ಇವಾಗ ನಾವು ಹೋಗ್ಬಿಟ್ಟು ಅಡುಗೆ ಗಿಡಿಗೆ ಮಾಡ್ಕೊಂಡಂತೂ ತಿನ್ನೋದಿಲ್ಲ, ಏನಾದರೂ ಒಂದು ಆರ್ಡ್ರ್ ಮಾಡ್ಕೋತೀವಿ. ಫಸ್ಟ್ ಕಾಫಿ ಕೊಡೋಣ ಬಾಂಬ. ಅಷ್ಟು ದೂರ ಓಡಿಸ್ಕೊಂಬಂದಿದ್ಯಾ ಕಾರಣ? ಸುಸ್ತಾಗಿಲ್ಲ ನಿನಗೆ? ಟಯರ್ಡ್ ಆಗಿದೆ, ಸಖತ್ ದೂರದಿಂದ ಓಡಿಸ್ಕೊಂಬಂದಿರೋದಕ್ಕೆ ಹೆವಿ ಟಯರ್ಡ್ ಆಗಿದೆ. ಸಿವಿಲಿಗೆ ಬಂದು ರೆಸ್ಟ್ ತಗೊಳ್ತೀವಿ ಈಗ. ಇದು ನಾನ್ ಸ್ಟಾಪ್ ಓಡಿಸ್ಕೊಂಬಂದ್ವಿ ಆ್ಯಕ್ಚುಲಿ, ಎಲ್ಲೂ ಸ್ಟಾಪ್ ಕೊಡಲಿಲ್ಲ. ಸೊ ಒಂದು ನನಗೆ ಇವಾಗ ಏನನ್ಸಿದೆ ಅಂದರೆ ಹೋಟೆಲ್ ರೂಮ್ಗಳಿಗಿರೋಕ್ಕಿಂತ ಈ ಥರ ಮನೇಲಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ. ಲೋಕಲ್ ಪೀಪಲ್ ಹೆಂಗಿರ್ತಾರೆ, ಅವ್ರ ಮನೆಗಳೆಲ್ಲ ಹೇಗಿರುತ್ತೆ ಅಂತ ನಮಗೂ ಕೂಡ ಒಳ್ಳೆ ಫೀಲಿಂಗ್ ಬರುತ್ತೆ ಆ್ಯಕ್ಚುಲಿ. ಸೊ ನಿಮಗೇನು ಅನ್ನಿಸ್ತು ಈ ಪೆಂಟ್ ಹೌಸ್ ನೋಡಿ ಅಂತ ಕಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿ. ಅದೇ ಥರ ಇದೇ ಏಪ್ರಿಲ್ 21ನೇ ತಾರೀಕು ಚೈನಾ ಗ್ರೂಪ್ ಟೂರ್ಗೆ ಹೋಗ್ತಾ ಇದ್ದೀವಿ. ಚಿನ್ನು, ಎಸ್, ನನ್ನನ್ನು ಎದುರಿಸ್ಬೇಡಮ್ಮ, ನನಗೆ ಊಟನೂ ಬೇಡ, ಏನು ಬೇಡ, ಕಾಫಿ ಏನು ಬೇಡ. ನನಗೆ ಟಯರ್ಡ್ ಎಷ್ಟಾಗಿದೆ ಅಂದರೆ ಟಾಟಾ, ಬಾಯ್ ಬಾಯ್, ಸಿ ಯು. ಗುಡ್ ನೈಟ್, ಗುಡ್ ನೈಟ್, ಬಾಯ್ ಎಲ್ಲರಿಗೂ, ಬಾಯ್.